ಮಹಾರಾಜ್ ಕೀರ್ತನ ಪ್ರಾರಂಭ ಕಾಲದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂಥ ಯಾವ ಭಗವಾನ್ ಪಾಂಡುರಂಗನ ಮನೋನ ಅರ್ಪಣೆ ಮಾಡಿಕೊಂಡು ವಾಮ ಭಾಗದಲ್ಲಿ ಶೋಭಿಸತಕ್ಕಂಥ ಆ ಈರಕುಮಾರರು ಚರಣಕ್ಕೂ ಕೂಡ ನಮನ ಅರ್ಪಣೆ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥವ್ರು ನಮ್ಮ ಯಾವ ಕೆಂಗೇರಿ ಮಠದ ಕ್ಷೇತ್ರ ನಿವಾಸಿಗಳು ಶಿವನ ಅವತಾರಧಾರಿಗಳು ಚಿದಂಬರೇಶ್ವರ ಯಾವ ದೇವರಿಗೂ ಕೂಡ ಇವತ್ತಿನ ದಿವಸ ನಮ್ಮನ್ನು ಮಾಡಿಕೊಂಡು ತಾಯಿ ಸಾವಿತ್ರಿ ಸರಸ್ವತಿ ಅವ್ರಿಗೂ ಕೂಡ ಇವತ್ತಿನ ದಿವಸ ಕೀರ್ತನ ಪ್ರಾರಂಭ ಕಾಲದಲ್ಲಿ ನಮನವನ್ನು ಅರ್ಪಣೆ ಮಾಡಿಕೊಂಡು ಪ್ರತಿಯೊಂದು ಕ್ಷೇತ್ರಕ್ಕೆ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಮಾರುತ್ರಾಯ ಪರಮಾತ್ಮನ ದಾಸ್ಯ ಭಕ್ತ ಯಾವ ಮಾರುತ್ರಾಯಣಿಗೂ ಕೂಡ ಇವತ್ತಿನ ದಿವಸ ಅವು ನಮನವನ್ನು ಅರ್ಪಣೆ ಮಾಡಿಕೊಂಡು ಸಂತ ಮಹಾತ್ಮನಾಗಿರ್ತಕ್ಕಂಥವರು 56 ಮಂದಿ ಅಗ್ರಗಣ್ಯ ಸಂತರ ಚರಣಕ್ಕೂ 63 ಮಂದಿ ಪುರಾತರ ಶರಣರಿಗೂ 84 ಮಂದಿ ಸಿದ್ಧ ಪುರುಷರಿಗೂ ಕೂಡ ಇವತ್ತಿನ ದಿವಸ ನಮನಗಳನ್ನು ಅರ್ಪಣೆ ಮಾಡಿಕೊಂಡು ಸದ್ಗುಣವಾಗಿರ್ತಕ್ಕಂಥವ್ರು ಶೂರ್ಕರ್ ವಾಸ್ಕರ್ ಹಜರೇಕರ್ ರಾಶಿನ್ಕರ್ ಅನೇಕ ಪರ ನಮ್ಮ ಪಂಡರಿ ಸಂಪ್ರದಾಯದೊಳಗವ ಸಕಲ ಗುರು ಪರಂಪರೆಗೆ ಹಣಿವಣಿದು ಇಲ್ಲಿ ಯಾವ ಉಪಸ್ಥಿತರು ಇರ್ತಕ್ಕಂಥ ಯಾವ ಸದ್ಗುರುಗಳು ಗಂಗಾಧರ ದೀಕ್ಷಿತರ ಯಾವ ಗುರುಗಳಿಗೆ ಕೂಡ ಇವತ್ತಿನ ದಿವಸ ಧನ್ಯವಾದಗಳನ್ನು ಅರ್ಪಣೆ ಮಾಡಿಕೊಂಡು ನಮ್ಮನ್ನ ಕರ್ಕೊಂಡು ಬಂದಂತ ಯಾವ ಅಣವಾಲ್ ರಾಯರು ಕೂಡ ಇವತ್ತಿನ ದಿವಸ ಎಷ್ಟೋ ವರ್ಷದವರೆಗೆ ಸೇವಾ ಮಾಡತಕ್ಕಂಥದ್ದು ಇಲ್ಲಿ ನಡೀತಾ ಬಂದದ. ಆದ್ರೂ ಕೂಡ ನಮಗ್ ಗೊತ್ತಿದ್ರಿಗಿಲ್ಲ ಇಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ದಿವಾಕರ ರಾಯರು ಬರಿಪ ಗುರುಸೂರಿಗೆ ಹೋಗೋಣ ಪುಣ್ಯ ಕ್ಷೇತ್ರದ ಸಂತ ರಾಜಾರಾಮದ ಒಂದು ಅಲ್ಲಿ ದೇವಾಲಯದ ಆ ದೇವಸ್ಥಾನಕ್ಕೆ ನಾವು ನೀವು ಕೂಡ ಸೇವಾ ಮಾಡಕ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಂತ ಯಾವ ದಿವಾಕರ ರಾಯರಿಗೂ ಕೂಡ ಧನ್ಯವಾದಗಳನ್ನು ಪಡ್ಕೊಂಡು ಅವರಿವರೇ ಅನ್ನೋದು ಎಲ್ಲ ನಮ್ಮ ಸಂಗೀತ ಬಳಗದವರು ಭಗವಾದಕರಿ ಹಾರ್ಮೋನಿಯಂ ಗುರುಗಳು ಸಂಗೀತ ಬಳಗ ಅಣವಾಳದವರು ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಧನ್ಯವಾದಗಳನ್ನು ಅರ್ಪಣೆ ಮಾಡಿಕೊಂಡು ಪ್ರತಿ ವರ್ಷ ಅವ್ಯಾಕವಾಗಿ 5 ದಿವಸ ಜ್ಞಾನೇಶ್ವರಿ ಪಾರಾಯಣ ಮಾಡಿಕೊಂಡು 6ನೇ ದಿವಸ ನಮ್ಮ ಕಾರ್ಯಕ್ರಮ ಇಟ್ಟಿರ್ತಾರೆ ರಾಯರು ಗುರುಗಳು. ಯಾಕಂದ್ರ 5 ದಿವಸ ಅವ್ಯಾತವಾಗಿ ನೋಡ್ರಿ ಸಾಮಾನ್ಯ ಜಗದಲ್ಲಿ ನಿಮ್ಮಿ ಹೊರದವ ಎಲ್ಲರಿಗೂ ಅದನ್ನ ನೋಡಿ ಆನಂದ ಆಗಿದೆ. ಯಾಕೆ ಆನಂದ ಆಗಿದೆ ಅಂದ್ರೆ ಸದ್ಗುರುಗಳು ಹಜರೇಕರ ಮಹಾರಾಜ ಸದ್ಗುರುಗಳ ಒಂದು ಕೀರ್ತನ ಜ್ಞಾನೇಶ್ವರಿ ಮಹಾಮಂಗಲ ಎಲ್ಲವೂ ತಾವೆಲ್ಲರೂ ಕಣ್ಣಿನಿಂದ ನೋಡಿ ಆನಂದ ಪಡೆದಿರಿ. ಅಲ್ರಿ ನಿನ್ನೆ ಕಾರ್ಯಕ್ರಮ ಸಾಂಗತ ಆಗಿದ್ದು ಇವತ್ತು ಯಾಕಂದ್ರೆ ಇದು ನಾಳೆ ಅಲ್ಲ ನಾಡ್ದ ಸಂತ ರಾಜಾರಾಮನ ಒಂದು ಸೇವಾ ಪರಿಪೂರ್ಣ ಯಾವಾಗ ಆಗ್ತತಿ ಅಂದ್ರೆ ನಾಳೆ ಅಲ್ಲ. ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಸದೈವ ವೈಕುಂಠಕ್ಕೆ ಹೋದಂತ ದಿವಸ ಅಲ್ಲಿವರೆಗೆ ಈ ಕಾರ್ಯಕ್ರಮ ಸಾಂಗತ ಪರಿಪೂರ್ಣ ನಡೀತಾ ಇದೆ. ಇರ್ಲಿ, ನೀವು 5 ದಿವಸ ಅನೇಕ ಮಹಾತ್ಮರಿಂದ ಕೀರ್ತನವನ್ನು ಕೇಳಿ, ಯಾರ ಭಕ್ತಿ ಪರ, ಯಾರ ಉಪದೇಶ ಪರ, ಯಾರ ನಾಮ ಪ್ರಕರಣದ ಅಭಂಗ, ಅನೇಕ ಅಭಂಗ ತಗೊಂಡು 5 ದಿವಸ ತತ್ವಜ್ಞಾನಿಗಳು ತಾವೆಲ್ಲರೂ ಚಿಂತನೆ ಮಾಡಿರಿ. ಇವತ್ತಿನ ದಿವಸ 6ನೇ ದಿವಸದ ಕಾರ್ಯಕ್ರಮ ಮಹಾತ್ಮರು ಅನೇಕ ಅಭಂಗಗಳನ್ನು ರಚನೆ ಮಾಡಿದರು. ಯಾರ ಸಲುವಾಗಿ? ನಮ್ಮ ನಿಮ್ಮಂತ ಅಗ್ನಿ ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ. ನಿಜಗುಣ ಶಿವಯೋಗಿಗಳು 5 ಸ್ಥಳ ನಿರ್ಮಾಣ ಮಾಡಿದರು. ನಮ್ಮ ತುಕಾರಾಮ್ ಮಹಾರಾಜರು ಅನೇಕ ಪ್ರಕರಣಗಳನ್ನು ಬರ್ತಾರೆ.
ಒಂದು ಪ್ರಕರಣ ಅಲ್ಲ, ಎರಡಲ್ಲ. ರೂಪಾವಳಿ ಹಿಡ್ಕೊಂಡು ಮಂಗಳಾಚರಣೆ ಹಿಡ್ಕೊಂಡು ಪ್ರಕರಣಗಳು ಎಷ್ಟು ಅಂದ್ರೆ ಅವ್ರು ಯಾಕಿಲ್ಲದಷ್ಟು ಬರುತ್ತೆ. ಖರೆ ಅವನ್ನ ಬರೀತಾ 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 ಹೋದ್ರು ಮಹಾತ್ಮರು. ಯಾವ ಅಭಂಗದವರೆಗೂ ಭಗವಂತನ ಕಡೆ ಏನನ್ನೂ ಮಾಗಣಿ ಮಾಡಿಲ್ಲ, ಏನೂ ಮಾಗಣಿ ಮಾಡಿಲ್ಲ ಅಂದ್ರೆ ಏನೂ ಬೇಡ ಇಲ್ಲ ಅಂತ. ನಾವು ನೀವು ಏನ್ ಮಾಡ್ತೀವಿ ಅಂದ್ರ ದೇವ್ರಿಗೆ ಹೋಗ್ತೀವಿ, ಬಾ ನಾವು ಪ್ರತಿ ವರ್ಷ ಇಲ್ಲಿ ಒಂದು 3 ವರ್ಷ ನಿಮ್ಮಲ್ಲಿ ಬರ್ತೀವಿ, ಸಂತ ರಾಜಾರಾಮರ ಕೃಪಾ ಚಿದಂಬರೇಶ್ವರ ಕೃಪಾ ನಮಗೆ ಆಗ್ಬೇಕು. ನಾವು ಏನು ಬೇಡ್ತೀವೋ ಆ ದೇವ್ರ ಪತ್ರ ದೇವ್ರ ಬರೋರು ನಾವು ಇರ್ಲಿಕ್ಕಂದ್ರೆ ಬರಂಗಿಲ್ಲ. ಬೇಡಿದ್ದು ದೇವ್ರು ಕೊಡವ ಅವ ದೇವರನ್ನ ಅಲ್ಲ. ಯಾರು ಏನು ಬೇಡ್ತಾರಲ್ಲ ಬೇಡಿದ ಕೊಟ್ರೆ ದೇವ್ರ ಅಲ್ಲ. ಮುಂದೆ ಕಾಡವ ಕೇಳವ ಭಕ್ತ ಅಲ್ಲ ಅಂತ. ಪರಮಾತ್ಮನ ಕಡೆ ಇದ ಕೊಡಪ್ಪ ಅಂತ ಕೇಳಿದಂದ್ರೆ ಅವ್ ಭಕ್ತ ಅನ್ನಕ್ ಬರಂಗಿಲ್ಲ, ಭಕ್ತ ಆಗಂಗಿಲ್ಲ. ಅವ್ನು ಹೆಂಗಿರ್ಬೇಕು ಭಕ್ತ ಅಂದ್ರೆ ನಿರಪೇಕ್ಷತಾ ಇರ್ಬೇಕು ಅವನಿಗೆ. ಭಗವಂತನ ಕಡೆ ಸೇವೆ ಮಾಡುವಂತ ಭಕ್ತ ಹೆಂಗಿರ್ತಾನ ಅಪೇಕ್ಷ ರಹಿತ ಇರ್ತಾನ. ಅನಪೇಕ್ಷ ಶುಚಿರ್ವಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೀಪ್ರಿಯ. ಅರ್ಜುನ ಭಕ್ತರು ಹೆಂಗಿರ್ತಾರ ಅಂದ್ರೆ ಅಪೇಕ್ಷ ರಹಿತ ಇರ್ತಾರಂತ. ದೇವರ ಕಡೆ ಏನು ಕೇಳಾರ್ದವನೇ ಭಕ್ತ. ನಾವು ಭಕ್ತರಾಗ್ಬೇಕಾದ್ರೆ ಎಲ್ಲ ಕೇಳ್ಕೊತ ಬರ್ತೀವಿ, ನಾವೇನ್ ಭಕ್ತರ ಕೇಳ್ರಿ. ಬೇಡಿದ ಭಕ್ತ ಅಂದ್ರೆ ದೇವ್ರ ಅಲ್ಲ ಅಲ್ಲ ಭಕ್ತ ಬೇಡಂಗಿಲ್ಲ. ಇನ್ನು ಬೇಡಿದ ಕೊಡ್ತಾನಂದ್ರೆ ಅವ್ ದೇವ್ರನ್ನ ಅಲ್ಲ ಅಂತ ಹೇಳ್ತಾನ. ಇರ್ಲಿ ಅನೇಕ ಅವನ್ಗಳು ಬರ್ಕೋತ ತುಕಾರ ಮಾಡೋದು ಬಂದ್ರು. ಯಾವ ಅಭಂಗದವರೆಗೂ ದೇವರ ಕಡೆ ಏನನ್ನು ಅಪೇಕ್ಷೆ ಮಾಡೋದಂತವ್ರು ಬೇಡ ನೋಟ ನೋಡ್ಬೇಕಾರೆ ಹಿಂದ ಅಭಂಗ ವಿಚಾರ ಮಾಡ್ರಿ. ಕಾವಣೆ ಕಾಹಿ ನ ಮಾಗುವಾಣೆ ತುಜೇ ಪಾಹೇ ಸುಖ ಸರ್ವ ಆಹೇ. ಭಗವಂತನ ಕಡೆ ಏನನ್ನೂ ಬೇಡಲೇ ಇಲ್ಲ. ಏನಾದ್ರೂ ಬೇಡಬೇಕಾಗಿತ್ತು ಖರೆ ಖರೆ ಅವನ ಕಡೆ ಏನೂ ಬೇಡಿಲ್ಲ. ಅವನು ಪ್ರಕರಣಗಳೇ ಸಾಕಷ್ಟು ನಾಮ ಪ್ರಕರಣದ ಬಂದ, ಉಪದೇಶಪರ ಬಂದ, ಪ್ರತಿಯೊಂದು ವಾರದ ಬಂದ, ದೇವರು ಎಷ್ಟಿದಾವ ಆ ದೇವರ ಬಂದು ಬರ್ತಾರ ಉಪಕಾರ ಮಾಡೋದು. 33 ಕೋಟಿ ದೇವತೆಗಳು ಎಷ್ಟಿದಾವ ದೇವರ ಅವನ್ನೆಲ್ಲ ಬರೆದು ಬಿಟ್ಟಾರ. ಯಾವ ಅಭಂಗದವರೆಗೂ ಭಗವಂತನ ಕಡೆ ಏನು ಬೇಡಲಿಲ್ಲ. ಮತ್ತೆ ಇವತ್ತು ಯಾಕೆ ಬೇಡಾಕಿದ್ದಾರೆ ಈ ಅಭಂಗಗಳು? ಇಲ್ಲಿ ಒಂದು ವೈಶಿಷ್ಟ್ಯ ಅದರೆ, ತುಕಾರ ಮಾಡಲು ತಾವಾಗಲೇ ಏನು ದೇವರ ಕಡೆ ಬೇಡಿಲ್ಲ. ಭಗವಾನ ಪರಮಾತ್ಮ ಪಾಂಡುರಂಗ ಇವನು ತುಕಾರಾಮ ಮಹಾರಾಜರು ಮಾಡಿದಂತ ನಾಮಸ್ಮರಣೆ ಅವಾಗ ಏನಾಗಿತ್ತು ಅಂದ್ರೆ ವಜ್ಜೆ ಆಗಿತ್ತು. ಹೊರಾಕ ನೀಗಲಾರ್ದಂಗ ಅಷ್ಟು ನಾಮಸ್ಮರಣೆ ಮಾಡಿದ್ರು. ಒಂದು ತೆರೆ ಅಲ್ರಿ ಅವರು ವಿಶ್ವಂಬರ ಭವನ ಹಿಡ್ಕೊಂಡು ತುಕಾರಾಮ ಮಹಾರಾಜರು 8ನೇ ತೆರೆ. ಅವರು 8 ಪಿಡಿ ಆದ್ರೂ ನಾಮಸ್ಮರಣೆ. ಹೆಂಗ ನಮ್ಮ ರಾಜಾರಾಮ ಮಹಾರಾಜರ ಮಠದ ಗಂಗಾರಾಮ್ ದೀಕ್ಷಿತರ ತಂದೆಯವರು, ಅವ್ರ ಅಜ್ಜಾರು, ಅವರು ಮುತ್ತಾಜ ಹೆಂಗ ಪರಂಪರೆ ನೋಡಿ ಹೇಳ್ತಾರ. ಅವರ ಕಲ್ಪಾವಳಿ ನಾಂದು ಹೇಳ್ಕೊಂಡು ಬಂದ ಮಹಾತ್ಮ. ಕಲ್ಪ ವರ್ಷದವರೆಗೆ ಪರಂಪರೆ, ವಂಶ ಪರಂಪರೆ ಈ ಸೇವಾ ನಡೀತಾ ಬರ್ಬೇಕು, ನಡೀತಾ ಇರ್ಬೇಕು. ಅವ್ರು ಹೆಂಗ ವಂಶ ಪರಂಪರೆ ಇದನ್ನ ಬಿಟ್ಟಿಲ್ಲ. ಎಷ್ಟು ತ್ರಾಸದ ಇದನ್ನ ನಡೆಸ್ಬೇಕಾದ್ರೆ ಸಾಕಷ್ಟು ತ್ರಾಸದಾನೆ. 5 ದಿವಸ ಈಗ ಅನೇಕ ಮಹಾತ್ಮರು ಬಂದಿದ್ರು. ಒಬ್ರಿಗೆ ಬಿನ್ ಶುಗರ್ ಅದಾರ, ಒಬ್ರು ಕಾಫಿ ಚಾ ಅದಾರ, ಒಬ್ರು ಹಾಲ್ ಅದಾರ. ನಮ್ಮ ಗಂಟ್ಲು ಸರಿ ಅಲ್ರಿ ಶುಂಠಿ ಕಾಡಿ ಅದಾರ. ಆಣಿ ಹಿಡಿದ ಪಾಡ ಈ ಸಂತನ ಹಿಡಿದ್ ಗಂಟದೆ. ಆಣಿ ಕಬ್ಬು ಹಾಕಿನ ತಿಂದು ಬಿಡ್ತದ. ಇವ್ರು ಕಬ್ಬು ತಿನ್ನೋರು ಅಲ್ಲ. ಇವ್ರಿಗೆ ಮತ್ತೆ ರಸ ಮಾಡಿ ಕೊಡುವುದು ಇರ್ಲಿ. ಈ ಪ್ರಕಾರ ವಂಶ ಪರಂಪರೆ ಹೆಂಗ ನಡೆಸ್ಕೊಟ್ಟು ಬಂದಾರ ನೋಡ್ರಿ.
ಬಹಳ ಮಾರ್ಮಿಕ ಅದ. ಹಂಗ ತುಕಾರಾಮ್ ಹಾಗಾದ್ರೆ 8 ತಲೆಯಿಂದ ನಾಮಸ್ಮರಣೆ ಮಾಡ್ಕೋತ ಬೈದ್ರು. ಖರೆ ದೇವರ ಕಡೆ ಏನು ಬೇಡೇ ಇಲ್ಲ ಅವ್ರು, ಬೇಡಿಲ್ಲ. ಪ್ರಮಾಣದವ್ರೆ ಪ್ರತಿಯೊಂದಕ್ಕೂ ಸೇವಾ ಪಾಂಡುರಂಗ. ಇಲ್ಲಿ ತುಕಾರಾಮ್ ಮಹಾರಾಜರು ಅವರ ರಾಜ್ಯ ಮುತ್ಯಾನ ಕಾಲದಿಂದ ಭಗವಂತನ ಸೇವೆಯನ್ನು ನಾಮಸ್ಮರಣೆಯನ್ನ ಮಾಡ್ಕೋತಾನೆ ಮೈದ್ರು. ನೋಡ್ರಿ, ನಾಮಸ್ಮರಣೆ ಮಾಡಾಕ ಸರಳ ಮಾಡದ. ಯಾಕಂದ್ರೆ ಕಲಿಯುಗದೊಳಗ ಯೋಗ, ಯಾಗ, ತಪಸ್ಸು, ಹೋಮ, ಹವನಾದಿಗಳು ನಮ್ಮಿಂದ ನಡೆಯಂಗಿಲ್ಲ. ಯಾಕ ಅಲ್ಪ ಅವಿಶ್ವಾಸ ನಾವೆಲ್ಲರೂ, ಅಲ್ಪ ಭಾವ, ಅಲ್ಪ ಬುದ್ಧಿ. ಖರೇ ಮಹಾತ್ಮರು ಏನ್ ಮಾಡಿದ್ರು? ಮನುಷ್ಯ ಕುಲ ಉದ್ಧಾರ ಆಗಬೇಕಾಗ್ಯದ. ಇವ್ರಿಗೆ ಆಯುಷ್ಯ ಕಮ್ಮಿ ಅದ, ಇವ್ರಿಗೆ ಏನ್ ಮಾರ್ಗದರ್ಶನ ಮಾಡ್ಬೇಕು? ಮಹಾತ್ಮರ ಕಳಕಳಿಗಳು ಎಷ್ಟು ಕಳಕಳಿ ಮಹಾತ್ಮರು. ಲಾಭ ಇಟ್ಕೊಂಡು ಪ್ರೀತಿ ಮಾಡೋರು ಮಹಾತ್ಮರಲ್ಲ. ಲಾಭ ತಗೊಳಂಗಿಲ್ಲ ಯಾರ ಕಡೆ ಅವರು. ಮಹಾತ್ಮರ ಜಾತಿ ಕಳವಳ ಅಂತ, ಸಂತರ ಜಾತಿ ಕಳವಳ ಜಾತಿ ಅದ. ಅಂದ್ರೆ ಪ್ರೇಮವನ್ನು ಮಾಡೋರು, ಇದನ್ನ ಬಿಟ್ಟು ಏನು ಮಾಡಂಗಿಲ್ಲ. ಈ ಮನುಷ್ಯರು ಉದ್ಧಾರ ಆಗಬೇಕಾಗ್ಯದ, ಇವ್ರಿಗೆ ಸಾಧನ ಮಾರ್ಗ ಏನು ಮಾಡಿಕೊಡ್ಬೇಕು? ಮಹಾತ್ಮರ ತಾಯಿಗಳು ಹೆಂಗ ಬೆಣ್ಣಿ ತೆಗಿಬೇಕಾದ್ರೆ ಅದನ್ನ ಮಂಥನ ಮಾಡ್ತಾರೆ. ಹಂಗೆ ಇಲ್ಲಿ ಮಹಾತ್ಮರು, ಸಂತರು, ಶರಣರು ಜಗತ್ತ ಉದ್ಧಾರಗೋಸ್ಕರವಾಗಿ ಅವತಾರಕ್ಕೆ ಬಂದಂತವ್ರು. ಮಹಾತ್ಮರು ಜಗತ್ತಿನ ಕಲ್ಯಾಣ ಸಲುವಾಗಿ ಅವತಾರವನ್ನು ತೆಗೆದುಕೊಂಡಂತವ್ರು. ಮೊದಲು ತನ್ನನ್ನು ತಾವು ಉದ್ಧಾರ ಮಾಡಿಕೊಂಡು ಆ ಉದ್ಧಾರ ಆಗಿ ಉದ್ಧಾರಾಯ ಜನ ಜಡಜೀವ, ಈ ಜಡಜೀವಿಗಳ ಉದ್ಧಾರ ಮಾಡೋಗೋಸ್ಕರವಾಗಿ ಮಹಾತ್ಮರ ಅವತಾರ ಆಗಿರ್ತದೆ. ಏಕಾಂತಗಳು ಕೂಡ್ಕೊಂಡು ಎಲ್ಲರೂ ಕೂಡಿ ಸಂತ ಮಹಾತ್ಮರ ಸಂತ ಏಕಾಂತಿ ಬಯಸಲೆ ಸರ್ವರಿ ಸಿದ್ಧಾಂತ ಸೋದಿಲೆ ಜ್ಞಾನದೃಷ್ಟಿ ಅವಲೋಕಿಲೆ ಸಾರಾಂಶಕಾರಿಲೆ ನಿವಡೋಡಿ. ಜ್ಞಾನ ದೃಷ್ಟಿಯಿಂದ ಜಗತ್ತನ್ನು ನೋಡಿದರು. ಮಹಾತ್ಮರಿಗೆ ಎಲ್ಲರಿಗೂ ದೃಷ್ಟಿ ಅದ, ಒಳಗೊಂದು ಕಣ್ಣು ಅದ. ಒಳಗಿನ ಕಣ್ಣ ನಿಮ್ಮ ಏನಾಗ್ಯಾವು? ಮಂದಿ ಆಗ್ಯಾವ. ಅಂದ್ರೆ ಒಳಗಿನ ಕಣ್ಣು ಕಮ್ಮಿ ಐತಿ ಪವರ್. ನಿಮ್ಗೆ ಮ್ಯಾಗಿನ ಕಣ್ಣು ಪವರ್ ಹೆಚ್ಚು. ಜಗತ್ತು ನೋಡ್ತೀರಿ ನೀವು. ಈಗ ನಾ ಹೇಳಿದ್ದು ಕೇಳಿ ಕೀರ್ತನೆ ಹೇಳ್ತೀನಿ ನಾ ನಿಮ್ಗೆ. ನೀವು ಓದಿ ಕೀರ್ತನೆ ಹೇಳ್ಬೋದು ನಿಮ್ಗೆ. ಓದಿ ಓದಿ ಓದಿ. ಯಾಕಂದ್ರ ನಮ್ಮ ಮ್ಯಾಗಿನ ಕಣ್ಣು ಪವರ್ ಕಮ್ಮಿ ಇದಾವ, ಒಳಗಿನ ಚಕ್ಷು ಜ್ಞಾನ ಚಕ್ಷು ಪವರ್ಫುಲ್ ಅದ. ಒಮ್ಮೆ ಕೇಳಿದ್ದಂಗೆ ಹೊಳಿ ಬಿಡುವುದಿಲ್ಲ. ನಿಮ್ಗೆ ಹಂಗಿಲ್ಲ. ಈ ಕೇಳಿದ್ರಿ ಮತ್ತೆ ಈ ಕಟ್ಟಿ ಕೆಳಗ ಮಂಟಪ ಕೆಳಗೆ ಹೊರಗುಲ್ಲ ಕೇಳಿದ್ ಮರ್ತು ಬಿಡ್ತೀನಿ. ಇಲ್ಲಿ ಮಹಾತ್ಮರ ಏಕಾಂತಗಳು ಕುತ್ಕೊಂಡು ಜ್ಞಾನ ದೃಷ್ಟಿಯಿಂದ ಜಗತ್ತನ್ನು ನೋಡಿ ಏನು ಮಾಡಿದ್ರು ಅಂದ್ರೆ ಸಾರಾಂಶ ಕಾಡಿಲಿ ನಿವಡೋಣಿ. ಯಾಕಂದ್ರೆ ಕಡದು ತೋರಿಸ್ತಾರ, ಕಡದು ಸಂಶೋಧನೆ ಮಾಡಿ ತೆಗೆದರು. ಸಮುದ್ರ ಮಥನ ಮಾಡೋ ಕಾಲಕ್ಕ ದೇವತೆಗಳನ್ನ ಅವ್ರಿಗೆ ಅಮೃತ ಕೊಟ್ಟ, ಈ ರಾಕ್ಷಸರಿಗೆ ಸುರಾಪಾನ ಕೊಟ್ಟ ದೇವರು. ಸಮುದ್ರ ಮಥನ ಮಾಡ್ಯ ನಾವು. ಯಾವಾಗ ಸಂತರು ಕೂಡ ಜಗತ್ತಿನೊಳಗೆ ಅವತಾರಕ್ಕೆ ಬರ್ತಾರೆ. ಭಗವಂತ ಅವತಾರಕ್ಕೆ ಬರಬೇಕಂದ್ರೆ ಸಲುವಾಗಿ ಧರ್ಮವನ್ನ ರಕ್ಷಣೆ ಮಾಡೋ ಸಲುವಾಗಿ. ಧರ್ಮ ಗಾಣಿ ಆದಾಗ, ಧರ್ಮಕ್ಕೆ ಸ್ವಲ್ಪ ಕುಂಠಿತ ಆದಾಗ, ಧರ್ಮ ಚ್ಯುತಿ ಆದಾಗ ಆ ಧರ್ಮವನ್ನ ರಕ್ಷಣೆ ಮಾಡೋ ಸಲುವಾಗಿ ಯದಾ ಯದಾ ಹಿ ಮನುಷ್ಯ ಗಾಯಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಶ್ಯೇ ತದಾತ್ಮನಾಂ ಸೃಜಾಮ್ಯಹಂ. ಯಾವ ಯಾವ ಕಾಲದಲ್ಲಿ ಧರ್ಮವ ಗ್ಲಾನಿ ಆಗ್ತದೋ ಅರ್ಜುನ ನಾನ್ ಮೇಲಿನ ಮೇಲೆ ಅವತಾರಕ್ಕೆ ಬರ್ತಾನಂತ ಯಾರು ಹೇಳ್ಯಾರೋ ಭಗವಂತ ಹೇಳಕ್ತೇನೆ. ಸಂತರು ಕೂಡ ಮೇಲಿನ ಮೇಲೆ ಬರ್ತಾರೆ. ಅವರು ಸಂತರು ಏನು ಕೊಡ್ಲಕ್ ಬರ್ತಾರೆ ಹೇಳ್ರಿ ನೋಡು? ನಮಗೆ ನಿಮಗೆ ಜ್ಞಾನವನ್ನು ಕೊಡ್ಲಕ್ ಬರ್ತಾರೆ. ನೋಡ್ರಿ, ಇಂದ 12ನೇ ಶತಮಾನದೊಳಗೆ ಮೌಲಿಯವ್ರು ಬಂದ್ರು, 14ನೇ ಶತಮಾನದೊಳಗೆ ನಾಥರಾಯರು ಬಂದ್ರು, 15ನೇ ಶತಮಾನದ 16ನೇ ಶತಮಾನದೊಳಗೆ ತುಕಾರಾಮ್ ಮಹಾರಾಜರು, ಮತ್ತ 18ನೇ ಶತಮಾನದೊಳಗೆ ನಮ್ಮ ಸಂತ ರಾಜಾರಾಮರು ಹೆಂಗ ಅವತಾರ ಕೊಡ್ತಾರೆ. ಯಾಕೆ? ಮೇಲಿನ ಮೇಲೆ ಅವತಾರ ಮಹಾತ್ಮರು ನಮ್ಮಂತ ಅಗ್ನಿ ಜೀವಿಗಳನ್ನ ಉದ್ಧಾರ ಮಾಡೋ ಸಲುವಾಗಿ
ಅವತಾರಕ್ಕೆ ಬಂದು ಸಾಹಿತ್ಯವನ್ನು ರಚನಾ ಮಾಡಿ ನಮ್ಮ ವಿಜಾಪುರ ಸಿದ್ದೇಶ್ವರ ಬೋಳಿದ್ರು. ಅವರು ಕೂಡ ಜಗತ್ತಿನ ಕಲ್ಯಾಣ ಸಲುವಾಗಿ ಬಂದವರು ಮಹಾತ್ಮರು. ಇಲ್ಲಿ ಈ ಪ್ರಕಾರ ಮಹಾತ್ಮರು ಅವತಾರಕ್ಕೆ ಬಂದು ನಿಮ್ಮಂತ ಪ್ರಪಂಚ ಜೀವಿಗಳು, ಯಾಕಂದ್ರ ನಾವು ಉದ್ಧಾರ ಆಗಬೇಕಾದ್ರೆ ಮಹಾತ್ಮರ ಮೇಗಿನ ಮೇಲೆ ಬಂದಾಗ ಉದ್ಧಾರ ಆಗ್ತೀವಿ ನಾವು. ಯಾಕಂದ್ರೆ ಮೇಲಿನ ಮೇಲೆ ಹೇಳ್ತಾರ, ಜ್ಞಾನೋಪದೇಶ ಮಾಡ್ತಾರ. ನಾನು ಜಗತ್ತಿನೊಳಗೆ ನಾವೆಲ್ಲರೂ ಇದ್ದವ್ರು ಜ್ಞಾನ ಇಲ್ಲದವ್ರು ಅಂದ್ರೆ ಜ್ಞಾನ ಇಲ್ಲ, ಜ್ಞಾನ ಶೂನ್ಯದ ನಮ್ಮ. ಯಾವ ಜ್ಞಾನ? ಪ್ರಾಪಂಚಿಕ ಜ್ಞಾನ ಅಲ್ಲ. ಪ್ರಪಂಚ ಮಾಡೋದು ಯಾರಿಗೂ ಹೇಳಂಗೇ ಇಲ್ಲ ಅದನ್ನ, ಅದು ತಾನ ಜ್ಞಾನ ಆಕತಿ. ಪಾರಮಾರ್ಥಕ್ಕೆ ಮಹಾತ್ಮರ ಮಾರ್ಗದರ್ಶನ ಬೇಕು. ಅವ್ರ ದರ್ಶನ ಆದಾಗಲೇ ಪಾರಮಾರ್ಥ ಸಿಗತದ ನಮ್ಗೆ. ಸದ್ಗುರುಗಳು ಮೇಗಿನ ಮೇಲೆ ಕೃಪಾ ಮಾಡಿದಾಗಣ ಆ ಮಾರ್ಗದರ್ಶನ ಆಗ್ತದೆ. ಇಲ್ಲಿ ಈ ಪ್ರಕಾರ ಮಹಾತ್ಮರ ಮೇಲಿನ ಮೇಲೆ ಅವತಾರಕ್ಕೆ ಬಂದು ನಮಗೆ ಜ್ಞಾನಾಮೃತ ಅಂತಕ್ಕಂಥದ್ದು ಕೊಡ್ತಾರ. ಜಗತ್ತಿನೊಳಗೆ ಜ್ಞಾನ ಪವಿತ್ರದ, ಜ್ಞಾನ ಪವಿತ್ರದ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಯಹಂ ವಿದ್ಯತೆ. 4ನೇ ಅಧ್ಯಾಯದವರು ಪ್ರತಿಪಾದನೆ ಮಾಡ್ತಾನೆ. ಅರ್ಜುನ, ಜ್ಞಾನ ಅಂತಕ್ಕಂಥ ಅತ್ಯಂತ ಪರಮ ಪವಿತ್ರದ. ಜ್ಞಾನಕ್ಕಿಂತ ಪವಿತ್ರ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ. ಆ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಆ ಜ್ಞಾನ ಯಾರ ಮುಖದಿಂದ ಸಂಪಾದನೆ ಮಾಡ್ಬೋದು? ಗುರು ಮುಖದಿಂದ, ಸದ್ಗುರುಗಳ ಮುಖದಿಂದ. ಮೌಲ್ಯಗಳು ಹೇಳ ನೋಡು, ಗುರು ತೇತೆ ಜ್ಞಾನ ಜ್ಞಾನಿ ಆತ್ಮದರ್ಶನ ದರ್ಶನ ಹೇ ಸಮಾಧಾನ ಆಸನೆ ಕೀಜೆ. ಇಲ್ಲಿ ತುಕಾರಾಮ್ ಮಾಡೋದು ಹೇಳ್ತಾರೆ, ಗುರುಚಿಯ ಮುಖೇ ಹೋಗಿನ ಬ್ರಹ್ಮಜ್ಞಾನ ನಕಳೆ ಪ್ರೇಮ ಕೋಣ ವಿಠೋಪಾಚೆ. ಸದ್ಗುರುಗಳ ಮುಖದಿಂದಲೇ ಗುರು ಜ್ಞಾನ ಪ್ರಾಪ್ತಿ ಮಾಡ್ಬೋದು. ಇಲ್ಲಿ ತುಕಾರಾಮ್ ಮಹಾರಾಜರು ಇದು ನನ್ನ ಬಾಯಿಂದ ಕೇಳಬೇಡ್ತಾರ. ನಾ ಹೇಳ್ತೀನಿ ನನ್ನ ವಾಣಿಯಿಂದ ನೀವು ಕೇಳಬೇಡ್ರಿ, ವೇದಗಳನ್ನು ವಿಚಾರ ಮಾಡ್ರಿ. ನಾವು ವೇದಾಚೆ ವಿಚಾರ ನೋಡ್ರಿ, ಪುರಾಣ ಚ ಪುಷ್ಯ. ವೇದಗಳನ್ನು ವಿಚಾರ ಮಾಡ್ರಿ, ಪುರಾಣಾದಿಗಳನ್ನು ಕೇಳ್ರಿ. ಎದರಿಂದ ನಿಮಗೆ ಮೋಕ್ಷ ಪ್ರಾಪ್ತಿ ಆಗತಿ ನನ್ನ ಬಾಯಿಂದ ಕೇಳಿ ಮಾಡ್ಬೇಡ್ರಿ. ನೋಡಿ ಎಷ್ಟು ಮಹಾತ್ಮರು ಕಳವಳದಿಂದ ನಮ್ಗೆ ಹೇಳ್ತಾರೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖದಿಂದ ಆ ನಾಮಸ್ಮರಣೆ ಅಂತಕ್ಕಂಥ ಅವ್ರು ಉಪದೇಶ ಮಾಡ್ತಾರೆ, ಹೇಳ್ತಾರೆ. ಅವರು ಹೇಳಿದ ತಕ್ಷಣ, ಅವರು ಹೇಳಿದ ಮಾರ್ಗದೊಳಗೆ ನಾವು ನಡೆದೀವಿ ಅಂದ್ರ ನಿಮಗೆ ಪರಮಾತ್ಮನ ಕೃಪಾ ಆಗದ. ಮತ್ತೆ ಗುರುವಿನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ರೆ ಏಸು ಕಾಲಕ್ಕೂ ಮುಕ್ತಿ ಆಗಂಗಿಲ್ಲ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಜಗತ್ತೊಳಗೆ ಕಾಯೋರು ಯಾರು ಇಲ್ಲ ಅಂತ. ಅಂತ ಸದ್ಗುರು ಅಲ್ರಿ, ದೇವರೇ ಅವ್ರ ವೃಕ್ಷ ಅಂದ್ರ ಖರೆ ದೇವ್ರ ವೃಕ್ಷ ಬ್ರಹ್ಮದೇವ್, ಖರೆ ಅವ್ರ ಗುರುಗಳ ಅವತಾರಕ್ಕೆ ಬಂದಾರ. ಅವತಾರ ದಾರಿಗಳು ಗುರುಗಳಿಗೆ ಹೋಗಾಕ ಬರಾಕ ವೈಕುಂಠಕ್ಕೆ ಅವ್ರಿಗೆ ಅಧಿಕಾರ ಅದ, ನಮಗ್ ನಿಮಗಿಲ್ಲ. ಏಕನಾಥ್ ಮಹಾರಾಜರು ಯುವ ನಾಥ್ ಮಹಾರಾಜರು ದೇಹವನ್ನು ತ್ಯಾಗ ಮಾಡಿದಂತೆ ಎಲ್ಲರಿಗೂ ಮಣಿ ಒಳಗ ಮಗ ಇದ್ದ ಹರಿಪಂಡಿತತೆ ಅವ್ರಿಗೆ ಹೇಳಿ, ಅಮ್ಮ ಊರಾಗಿನವ್ರಿಗೆ ಎಲ್ಲರಿಗೂ ಕರ್ಕೊಂಬಪ್ಪ, ಇವತ್ತು ನಾ ದೇಹ ತ್ಯಾಗ ಮಾಡಿ ಹೋದ್ರಂದ್ರು. ಆಯ್ತಂತೆ ಹರಿಪಂಡಿತ್ ಹೋಗಿ ಬರೀ ನಮ್ಮ ತಂದೆಯವರು ದೇಹ ತ್ಯಾಗ ಮಾಡೋರು, ಅವ್ರನ್ನ ಅಂತ್ಯಕ್ರಿಯೆ ಮಾಡ್ಬೇಕಾಗಿದೆ, ಎಲ್ಲರೂ ಬರೀ ತಿಳ್ಕೊಂಡು ಇಡೀ ಊರು ಮಂದಿನ ಕರೆಸ್ಕೊಂಡು ಎಲ್ಲ ಮಂದಿ ಬತ್ತು ದೇಹ ತ್ಯಾಗ ಮಾಡಿದ್ರು. ದೇಹವನ್ನು ತೆಗೆದುಕೊಂಡು ಸ್ಮಶಾನ ಯಾತ್ರಾ ಹೊಂಟಿತ್ತು. ಒಬ್ಬ ಹೆಣ್ಮಗಳು ಏನು ಒಂದು ಸಹಜ, ನಾಳೆ ಸತ್ಯದ ಬಾಳಕ್ಕಿತ್ತು, ಇವತ್ತಾಗ ಸಾಕ್ತಿವ ಅಂದ. ನೋಡು ಹೆಣ್ಮಗಳು, ನಾಳೆ ಸತ್ಯದ ಬಾಳಕ್ಕಿತ್ತು, ಯಾಕಂದ್ರೆ ನನ್ನ ಮಗಳು ಕಳಿಸೋದಕ್ಕೆ ಈಗ ಗಂಡನ ಮನೆಗೆ ಇವತ್ತಾಗ ಸಾಯಬೇಕು, ಪವಿತ್ರ ಆಗ್ತದೆ. ಆ ಶುದ್ಧಿ ಒಳಗ ಹಾಕಿ ಮಾತು ಕೇಳಿ ಎದ್ದು ಕೂತ್ಕೊತವ್. ಏಕನಾಥ್ ಮಹಾರಾಜ್ ಎದ್ದು ಕೂತ್, ಈಗ ನೀವ್ ಯಾರ ದೇಹ ಬಿಟ್ಟವ್ರು ಎದ್ದು ಕೂತ್ ನೋಡ್ರಿ ಜಗತ್ನಾಗ. ಎದ್ದು ಸರ್ ಕೂತಾಳೆ ದೇವ್ ನಡ್ರಿ ಹೋಗ್ತೀವಿ ನಾವು. ದೇವ್ ಬತ್ಲಿಯಪ್ಪ ನಡ್ರಿ, ಸಿದ್ಧಿಯಾಗ ನೋಡಿ ಎದ್ದು ಕೂತೈತಿ, ನಡ್ರಿ. ಮಹಾತ್ಮರು ಎದ್ದು ಕೂತ್ರು, ಎಲ್ಲ ಮಂದಿ ಹೋಗ್ತು. ಮತ್ ಹೊಳ್ಳಿ ಮಣಿಗೆ ಹೋಗಿ ಸ್ನಾನ ಸಂಧ್ಯಾವನ್ನ ಮಾಡ್ಕೊಂಡು ಆ ತಾಯಿ ಮನೆಗೆ ಬಂದ. ಅವ ಇವತ್ತು ನಿಮ್ ಮಗನ ಕಳಿಸುವ,
ಚಲೋ ಆತು. ನೋಡ್ರಿ ಮಹಾತ್ಮ ಎಷ್ಟು ಕಳಕಳಿ ಐತಿ ಮಹಾತ್ಮರು. ಒಂದಲ್ಲ 2-3 ಸಲ ದೇಹವನ್ನು ತ್ಯಾಗ ಮಾಡಿ ಹೊಳ್ಳಿ ಹುಟ್ಟಿ ಬಂದಾರ ಅವ್ರು. ಈ ಕಾರ್ಯ ನಮಗ್ ನಿಮ್ಗೆ ಆಗಂಗಿಲ್ಲ. ಏಕನಾಥ ಮಹಾರಾಜರು ಶ್ರೀಮಂತರ, ಜಗತ್ತಿನೊಳಗ ಅಗರ್ಭ ಶ್ರೀಮಂತರವ್ರು. ಪೈಠಣ ಗ್ರಾಮದೊಳಗೆ ನಿಮ್ಗೆ ಹೇಳಿದ್ರು ಅವರಂತ ಶ್ರೀಮಂತರ ಯಾರೂ ಇಲ್ಲ. ಔರಂಗಾಬಾದ್ ಜಿಲ್ಲಾದವ್ರು ಖರೆ ಅಷ್ಟು ಶ್ರೀಮಂತರಿದ್ರು ನಾಮಸ್ಮರಣೆ ಯಾಕೆ ಮಾಡ್ತಿದ್ರು? ಈಗ ನಾವು ಅತ್ತೀವ ದೇವ್ರ ನಮ್ಗೇನು ಕಮ್ಮಿ ಮಾಡ್ಯಾನಪ್ಪ, ನಾವ್ಯಾಕೆ ನಾಮಸ್ಮರಣೆ ಮಾಡ್ಬೇಕು? 20 ಎಕರೆ ಹೊಲ ಇರಂಗಿಲ್ಲ ಈ ಮಗಳು, ನೀವು ಇಷ್ಟು ಸಡ್ದಾಡ್ತಿರ್ತಾನೆ. ಅವರು 56 ಹಳ್ಳಿ ಒಳಗೆ ಆಸ್ತಿ ಇದ್ದೋತ್ ಯಾರೋ ಏಕನಾಥ್ ಮಹಾರಾಜರು. ಅಗರ್ಭ ಶ್ರೀಮಂತರು. ಖರೆ ಕೀರ್ತನ ಕೇಳಕ್ ಯಾರು ಬರ್ಲಿಲ್ಲ ಅಂದ್ರ ಅವ್ರಿಗೆ ಸಕ್ರಿ ಕೊಟ್ಟು ಕೀರ್ತನ ಕಳಿಸ್ಯಾರ. ನಾವು ಉದಾಹರಣೆ ಕೊಡಂಗಿಲ್ಲ. ಅಷ್ಟು ಶ್ರೀಮಂತರು ಇದ್ರು ಕೂಡ ಅವರು ಸದ್ಗುರುಗಳು ಮಾಡಿಕೊಂಡು ನಾಮಸ್ಮರಣೆಯನ್ನು ಮಾಡಿ ಕೊನೆಗೆ ಜಲಸಮಾಧಿ ತಗೊಂಡಾರ. ಅವರು ಇಲ್ಲಿ ಯಾವಾಗ ಬೇರೆ ಇರ್ಲಿ, ಇಲ್ಲಿ ತುಕಾರಾಮ್ ಮಹಾರಾಜರು ಅವರು ವಂಶ ಪರಂಪರೆಯ ಪರಮಾತ್ಮನಲ್ಲಿ ಏನನ್ನೂ ಬೇಡಲಿಲ್ಲ. ಇದು ನಾಮಸ್ಮರಣೆ ಮಾಡಿ 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 ಪರಮಾತ್ಮಗ ಅದನ್ನ ಬಾರ ಹೊರುದಾಗ್ಲಿಲ್ಲ. ವಜ್ಜೆ ಆದವು. ವಜ್ಜೆ ಆದ್ಮೇಲೆ ದೇವರು ವೈಕುಂಠದಿಂದ ತುಕಾರಾಮ್ ಮಹಾರಾಜರ ಮನೆಗೆ ಬಂದ. ದೇವು ಗ್ರಾಮಕ್ಕೆ ನೋಡ್ರಿ, ದೇವ್ರು ಬಂದಾನ ಅವ್ರ ಕಡೆ ವೈಕುಂಠದಿಂದ. ನಮ್ ಕಡೆ ದೇವ್ರ ಅಲ್ಲ, ಸನೆ ಕಾಯ್ದು ನಾವು ಭಗವಂತ. ನಾವು ನೆನಪಾದಾಗ ಒಂದು ನಾಮಸ್ಮರಣೆ ಮಾಡೋರು. ಮಹಾರಾಜರು ಹೇಳ್ತಾರ ಮಾಡು. ಮತ್ತಿಲ್ಲಿ ಇಲ್ಲಿ ಈ ಪ್ರಪಂಚ ಜೀವಿಗಳು ನಾವು ಇಲ್ಲಿ ನಾಮಸ್ಮರಣೆ ಮಾಡಿ ಹೋದವ್ರ ಮನ್ಯಾಗ ನೆನಪವ್ರು ನಮ್ಗೆ. ಖರೆ ಅಹೋರಾತ್ರಿ ನಾಮಸ್ಮರಣೆ ಮಾಡ್ತಾವ್ರು. ಸದಾಕಾಲ ಪರಮಾತ್ಮ ನಾಮಸ್ಮರಣೆ. ಅರಣ್ಯದವರು ಕೂಡ ನಾಮಸ್ಮರಣೆ ಮಾಡ್ತಿದ್ರು. ಗುಡ್ಡದವರು, ಡೊಂಗರ ಅಂದ್ರೆ ಪರ್ವತದವರು, ಭಂಡಾರ ಪರ್ವತ, ಗೋರಾಡ ಪರ್ವತ, ರಾಮಚಂದ್ರಗಿರಿ ಪರ್ವತ, ಎಲ್ಲಾ ಕಡೆ ನಾಮಸ್ಮರಣೆ. ಅವ್ರು ಎಲ್ಲಿ ಹೋಗ್ತಾರ ನಾಮಸ್ಮರಣೆ ಮಾಡಕ್ ಹತ್ತಿದ್ರ ಹುಲಿಗಳು ಬಂದು ಕುಂಡಿರ್ತಿದ್ವು ಅವ್ರ ಮುಂದೆ, ಹೊಡಿ ಮೇಲೆ ಬಂದು. ಹಾವ ಚೋಳ ಎಲ್ಲ ಬರ್ತಿದ್ವು ಅವ್ರು ನಾಮಸ್ಮರಣೆ ಮಾಡಕತ್ತಿದ. ಮೈ ಮೇಲೆ ಆಡ್ತಿದ್ದು ಬಂದವು. ನಮಗೆ ಸದಾ ಕೀರ್ತನೆ ಕಾಪು ಬರ್ತಾರೆ ಅಂತ ಹೋಗ್ತೀವಿ ನಾವು. ಹಾವು ಬಂದ್ರೆ ಏನಿರ್ತೀವಿ ಹೇಳಿ ನಾವು? ಹಾವು, ಚೋಳ, ಹುಲಿ, ಚಿರುತ್ಸ ಏನು ಅಡವಿಯೊಳಗೆ ಪ್ರಾಣಿ ಇರ್ತಾವ ಎಲ್ಲಾ ಬಂದು ತುಕಾರಾಮ್ ಮಹಾರಾಜರ ತೊಡಿ ಮೇಲೆ ಕೂತ್ ಬಿಡ್ತಿದ್ವು. ಖರೆ ಅವ್ರು ನಾಮಸ್ಮರಣೆ ಮಾಡಕತ್ತಿದ್ರು ಅಂದ್ರೆ ಸಮಾಧಿ ಹತ್ತಿತ್ತವ್ರಿಗೆ. ಈಗ ನಾವು ಸಮಾಧಿ ಹತ್ತಿದ್ವಿ. ನಮಗೂ ಯಾವಾಗ ಊಟ ಫುಲ್ ಆತಂದ್ರೆ ನಿದ್ಯಾಗ ಸಮಾಧಿ. ನಮಗೂ ನಿದ್ಯಾಗ ಸಮಾಧಿ. ಮಹಾತ್ಮರಿಗೆ ನಾಮಸ್ಮರಣೆ ಮಾಡ್ಕೋತ ಸಮಾಧಿ ಹತ್ತಿತ್ತು. ಇಲ್ಲೇ ನಮ್ಮ ಅಜ್ಜಾರಿದ್ರು, ಗುರುಸೂರು ಅಜ್ಜಾರ್, ಗೋವಿಂದಪ್ಪ ಅಜ್ಜಾರ್ ಅಂತ ಹೇಳಿ ಅವ್ರು ಕೂಡ ಸೇವಾ ಮಾಡಿ ಗೊತ್ತೈತಿ ನಮಗ್. 3 ಗಂಟೆಗೆ ಎದ್ರ ಅಂದ್ರ ಯಾರಿಗೂ ಹೇಳತಿರ್ಕಿಲ್ಲ, ಅವ್ರು ಯಾರಿಗೂ ತ್ರಾಸ ಮಾಡ್ತಿರ್ಕಿಲ್ಲ. ವಿಣ ತಗೊಂಡ್ ಕಾಳ ತಗೊಂಡ್ ತಾವ ಚಾಲು ಮಾಡಿಬಿಡೋರು. ಏನ ಕಾಕಡ ಎಷ್ಟು ಮಟ್ಟ ಮಾಡ್ತಿದ್ರು ಅವ್ರು ಕಾಕಡ? 3 ಗಂಟೆಯಿಂದ 8 ಗಂಟೆ ಮಟ್ಟ ಕಾಕಡಾರತಿ ಮಾಡ್ತಿದ್ರು. 5 ತಾಸು ನಾಮಸ್ಮರಣೆ. ನೋಡ್ರಿ, ವಯಸ್ಸ 90 ನಾಮಸ್ಮರಣೆ ಮಾಡೋದು ಬಿಡ್ಲಿಲ್ಲ ಅವ್ರು. ಯಾಕ? ಅದು ಚಟ ಬರ್ಬೇಕ. ನಮ್ಮ ಚಟ ಬೇರೆ, ನಮ್ಮ ಒಳನ್ ಬೇರೆ. ನಮ್ಮ ಚಟ ಏನಂದ್ರೆ ಯಾವ್ದು ಬಿಡ್ಲಿಕ್ಕೆ ಚಾ ಬೇಕು ಮೊದಲು. ನಾಲ್ಗೆ ರುಚಿ ನಮ್ಮವೆಲ್ಲ. ಮಹಾತ್ಮರು ಯಾವ್ದು ಬಿಡ್ಲೆ ಭಗವಂತನ ಸ್ಮರಣೆ ಮಾಡ್ತಿದ್ರು, ಮತ್ತೊಂದೇನು ಮಾಡ್ತಿರ್ಕಿಲ್ಲ ಅವ್ರು. ಹೇಳಕ ಇಲ್ಲಿ ತುಕಾರಾಮ್ ಮಹಾರಾಜರ ಕಡೆ ಯಾರು ಬಂದ್ರು? ಪರಮಾತ್ಮ ಬಂದ, ದೇವರು ಬಂದ. ತುಕಾರಾಮ್, ನಿನಗೇನು ಬೇಕು ಬೇಡಪ್ಪ, ನಾ ಕೊಡ್ಲಾಕ್ ಬಂದ. ಅವ್ರಂದ್ರು, ನೀ ಬೇಡಿದ ಕೊಡ್ಲಾಕ್ ಮಂದಿಗೆ ಹೋಗ್ತಾರೆ. ನೀ ಎಷ್ಟೋ ಮಂದಿಗೆ ಕೊಟ್ಟಿರ್ಬಹುದು, ಖರೆ ನನಗ್ ಕೊಡುವ ಸಾಮರ್ಥ್ಯ ನಿನ್ನಲ್ಲಿ ಇಲ್ಲ. ನಾವು ನೋಡ್ರಿ, ದೇವ್ರಿಗೆ ಹೇಳ್ತಾರ, ದೇವಾ ರಗಡೋ ಮಂದಿಗೆ ನನಗೆ ಕೊಟ್ಟಿರ್ಬೇಕ್ರಿ, ಖರೆ ನನಗೆ ಕೊಡುವಂತ ಸಾಮರ್ಥ್ಯವಾದ ನೀ ಅಲ್ಲ, ನಿನ್ನ ಕಡೆ ಅದು ಇಲ್ಲ. ಏನು ತುಕಾರಾಮ್ ಅಂತಾರ ಪರಮಾತ್ಮ. ಜಗತ್ತ ಪಾಲನೆ ಪೋಷಣೆ ಮಾಡೋಣ, 84 ಲಕ್ಷ ಜೀವರಾಶಿಗೆ ಅನ್ನ ಹಾಕವ್, ಸರ್ವರಿಗೂ ಏನು ಬೇಕು ಕೊಡೋಣ. ಮತ್ತ ನನ್ನ ಕಡೆ ಇಲ್ಲತ್ತೇನು? ಹೌದು ದೇವ, ನಿಮ್ ಕಡೆ ಇಲ್ಲ.
ನಾ ಕೊಡ್ತೀನಿ ಮಾಡ್ತಾರ ಖರೆ ನೀನ್ ಯಾರ್ಯಾರಿಗೆ ಏನೇನ್ ಕೊಟ್ಟಿ ನನ್ ಗೊತ್ತಿದ್ದಾರ ಪುಣ್ಯವಂತ ಲೋಕಿ ಪಾತಾಳೇನೆ ಯಾರು ಪುಣ್ಯ ಮಾಡಿದ್ರು ಬಲಚಕ್ರವರ್ತಿ ರಾಜ ಅವನ್ ಏನ್ ಮಾಡಿದಿ ಪಾತಾಳ ಕಳಿಸಿ ದರಿದ್ರ ಭಾಗ್ಯವಾನ ಕೇಳೆ ಯಾರು ದಾರಿದ್ರಿದ್ರು ಸುಧಾಮ ಬಡ ಬ್ರಾಹ್ಮಣ ಪಾಪ ಅತ್ಯಂತ ಬಡತನ ಪರಿಸ್ಥಿತಿ ಒಳಗಿದ್ದವನು ಏನ್ ಮಾಡಿದಿ ಸುವರ್ಣ ನಗರ ಮಾಡಿದವ ಮೂರು ನಿನ್ ಗೊತ್ತೈತಿ ನೀ ಯಾರ್ಯಾರಿಗೆ ಏನ್ ಕೊಟ್ಟಿವನು ನನಗ್ ಗೊತ್ತಿಲ್ಲ ಅಂತಾರ ಅವ್ರ ತುಕಾರ ನನಗ್ ಖರೆ ಎಲ್ಲರಿಗೂ ಎಲ್ಲ ಕೊಟ್ಟಿಪ್ಪ ನನಗ ಕೊಡುವ ತಾಕತ್ ನಿನ್ನಲ್ಲಿ ಇಲ್ಲ ಇಲ್ಪ ನಾನು ಏನ್ ಬೇಡ್ತೇನೆ ಕೊಡ್ತೇನೋ ಬೇಡ ನಾ ಬೇಡಿದ್ದು ಕೊಡ್ತೇನೋ ಮೊದಲು ಕೈ ಮೇಲೆ ಕೈ ಹಾಕಿದ್ರು ಯಾರು ತುಕಾರ ಮನದ ದೇವ್ರ ಕಡೆ ಕೈ ಮೇಲೆ ಕೈ ಹಾಕಿಕೊಂಡು ಬೇಡ ನಾನು ಬೇಡ ಬಾ ತುಕೋತಾರ ಪರಮಾತ್ಮ ನೋಡ ದೇವ ಯಾಚರನ್ನು ನನಗೆ ಯಾಚರತಿಯಲ್ಲಿ ಹೋಗ್ತಾನೆ ದೇವ್ರ ಹೌದು ಪಾ ಬೇಡ ನಾನು ಬೇಡ್ಲ ಬೇಡ ಹೇಚಿದ ಏನಂದ್ರು ಚಕಾರ ಶಬ್ದ ಯಾವ್ದ ಇದನ್ನೇ ಯಾವುದು ಹೇಚಿದಾನ ದೇಗ ದೇವ ನೀ ಕೊಡೋದು ನಾ ಯಾವುದನ್ನು ಬೇಡ್ತೀನಿ ಅದನ್ನು ಕೊಡು ಬೇಡ ತುಜ ವಿಶರಣ ಭಾವ ದೇವ ನಿನ್ನ ವಿಸ್ಮರಣೆ ಯಾವಾಗೂ ಆಗಬಾರ್ದು ಯಾವ ಕಾಲವರೆಗೂ ನಿನ್ನ ಮರುವು ಆಗಬಾರ್ದು ಇದೇನು ದ್ವಾಡಿದ್ರೆ ಇದು ತುಕಾರಾಮ ಏನೋ ಬ್ರಹ್ಮ ಪದವಿಯಾರ ಬೇಡಬೇಕಾಗಿತ್ತು ಇಂದ್ರ ಪದವಿಯಾರ ಬೇಡಬೇಕಾಗಿತ್ತು ಖರೆ ವೈಕುಂಠ ಪತಿಯರ ಹಾಕಣದ ಅದನ್ನಾರು ಬೇಡಬೇಕಾಗಿತ್ತು ಅವೆಲ್ಲ ಬ್ಯಾಡ್ಬಾ ನಾ ಬೇಡಿದ್ದೊಂದೇ ಕೊಡ್ಬೇಕ್ರಿ ಇವ್ರು ಬೇಡಿದ್ದು ಸೂರ್ಯ ಚಂದ್ರಾದಿಗಳು ಇರೋ ಮಟ್ಟ ಇವ್ರು ಬೇಡಿದಂತ ಬೇಡಿಕೆ ಕಲಂಕ ಬರಂಗಿಲ್ಲ ಅಂತಾದ್ ಬೇಡಿದ್ರ ಅವ್ರು ದೇವ್ರ ಕಡೆ ಈಗ ನಮಗೆ ನಿಮಗೆ ದೇವ್ರು ಬೇಕಾದ್ರೆ ಏನ್ ಬೇಡಕ್ಕಿಲ್ರಿ ನಾವು ಏನ್ ಬೇಡಕ್ಕಿಲ್ಲ ದೇವ್ರ ನಾವೀಗ ಬಡತನ ಪರಿಸ್ಥಿತಿ ಒಳಗೆ ಅದೀವಪ್ಪ ನಮ್ಗಡ್ಡ ಸಂಪತ್ತು ಕೊಡು ಹೊಲಮನೆಗಳ ಕೊಡು ಇದನ್ನ ಬೇಡಿದ್ವಿ ನಾವು ಖರೆ ಮಹಾತ್ಮರು ಹಂಗ ಬೇಡ್ಲಿಲ್ಲ ಅವ್ರು ಅವ್ರನ್ನೇ ರೆಡಿ ಇತ್ತ ಅದನ್ನ ಎಲ್ಲಾ ದಾನವನ್ನು ಮಾಡಿದ್ರು ಅವ್ರು ಎಲ್ಲಾ ಬಡವರಿಗೆ ಕೊಟ್ಟು ಬಿಟ್ಟಿದ್ರು ಉಪಕಾರ ಮಾಡಿದ್ರು 60 ಕೋಟಿ ಶ್ರೀಮಂತರು ಇದ್ರು ಅವ್ರು 60 ಕೋಟಿ ಆಗಿನ ಕಾಲದಾಗ 60 ಕೋಟಿ ಎಲ್ಲ ಬಡವರಿಗೆ ಕೊಟ್ಟು ಬಿಟ್ಟಿದ್ರು ತೋರ್ಪ ಎಲ್ಲರೂ ಬಂದು ಹೇಳ್ರಿ ಯಾಕೆ ಕೊಟ್ರು ಹೇಳ್ರು ಅವನು ಭಗವಂತನ ನಾಮಸ್ಮರಣಿ ಇವೆಲ್ಲ ಉಪಾಧಿ ಅಂದ್ರು ಉಪಾಧಿ ಯಾವ ಇಟ್ಕೊಳ್ಳಂಗಿಲ್ಲ ಹೊಲ ಮಣಿ ದನ ದುಡ್ಡು ಬಂಗಾರ ಇವೆಲ್ಲವೂ ನಾಮಸ್ಮರಣೆಗೆ ಅರ್ಧನೆ ಮಾಡ್ತಾ ಹೇಳಿ ತುಕಾರ ಮಹಾರಾಜ್ ಎಲ್ಲವನ್ನೂ ದಾನ ಮಾಡಿದ್ರು ಜೀಜಾ ಮಾತಾಗ ಒಂದೇ ಶೀರಿಲೆ ಅದನ್ನ ಉಟ್ಕೊತಿದ್ಲ ಅರ್ಧ ಒಗದ್ ಹಾಕೋದು ಅರ್ಧ ಮಡಿಚಿಟ್ಕೊಳ್ಳೋದು ಅರ್ಧ ಉಟ್ಕೊಳ್ಳೋದು ಅದನ್ನ ಈ ಪರಿಸ್ಥಿತಿ ಇತ್ತು ತುಕಾರ ಮಹಾರಾಜರು ಇಂಥ ಪರಿಸ್ಥಿತಿ ಒಳಗೆ ರಾಜ್ಯದೊಳಗೆ ಮಹಾರಾಷ್ಟ್ರದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರು ಆಗಿನ ಕಾಲದೊಳಗಿದ್ರು ಸಾಧುವಾದ ತುಕಾರ ಮಹಾರಾಜರು ಒಂದು ಕೀರ್ತಿಯನ್ನು ಕೇಳಿದರು ಅಲ್ಲ ಎಷ್ಟು ಬಡತನ ಪರಿಸ್ಥಿತಿ ಅದ ಇವರು ಎಲ್ಲಾ ಮಂದಿ ಹೇಳಕತ್ತಿದ್ರು ಏನ್ರಿ ಸಾಧುವಾದ ತುಕಾರ ಮಹಾರಾಜರು ಏನ್ ಅವ್ರ ನಾಮಸ್ಮರಣಿ ಅವ್ರಿಗೊಂದು ಹೊತ್ತು ತಿನ್ಲಾಕ ಹಣ್ಣಿಲ್ಲ ಅಂಬಲಿ ಕಾಸು ಕುಡಿಬೇಕಾದ್ರೆ ಅವ್ರಿಗೆ ಹಿಟ್ಟಿಲ್ಲ ಎಲ್ಲ ಮಂದಿ ಹೋಗಿ ಸುದ್ದಿ ಹೇಳಿ ಬರೇ ಕೀರ್ತನೆ ಮಾಡ್ಕೊತ ಅಡ್ಡಾಡ್ತಾರು ಬರೇ ನಾಮಸ್ಮರಣಿ ಅತ್ತಾರು ರಾಜಾಗ ಸುದ್ದಿ ಮುಟ್ಟಿವು ನನ್ನ ರಾಜ್ಯದೊಳಗೆ ಇಂಥ ನಾಮಸ್ಮರಣಿ ಮಾಡೋರಿಗೆ ಮತ್ತು ನಾವು ರಾಜರಿದ್ದು ಏನು ಬೇಕು ಏನಾದ್ರು ಕೊಡ್ಬೇಕಂತ ರಾಜನ ಒಂದು ಮನುಷ್ಯರೊಳಗೆ ಬತ್ತು ಮಂತ್ರಿನ ಕೇಳದ ಮಂತ್ರಿ ಬಾಯಿನ ಹೋಗು ಅಟ್ ಬಂಗಾರ ಮುತ್ತ ರತ್ನ ಇವನ್ನೆಲ್ಲವನ್ನು ಹೋದ ಹೇಳ್ಕೊಂಡು ಹೋಗು ತುಕಾರ ಮಹಾರಾಜರು ಕೊಡಿ ರಾಜ ಆಜ್ಞೆ ಅಂತ ಹೇಳಿ ತಿಳ್ಕೊಂಡು ರಾಜ ಆಜ್ಞೆ ಮಾಡ್ಯಾರ ಹೇರ್ಕೊಂಡು ಹೋದ ಮಂತ್ರಿ ತುಕಾರ ಮಹಾರಾಜರು ಮನೆ ಕಡೆ ಹೋದ್ ತುಕಾರ ಮಹಾರಾಜರು ಯಾವ ಅಪ್ಪ ಈ ಕಡೆ ಬಂದಿ ಅಂದ್ರ ಏನ್ ತಗೊಂಡ್ ಬಂದಿ ಅಂದ್ರ ಏನಿಲ್ರಿ ರಾಜ ಕೊಟ್ಟು ಕಳಿಸ್ಯಾರು ಮತ್ ನಿಮಗೆ ಬಂಗಾರ ರತ್ನ ಮುತ್ತುಗಳು ಸಾಕಷ್ಟು ಸಂಪತ್ತನ್ನು ಕೊಟ್ಟು ಕಳಿಸ್ಯಾರೋ ಇದನ್ನ ನೀವು ತಗೋರಿ ಅಂದ್ರು
ತುಕಾರಾಮ್ ಮಹಾರಾಜರಂದ್ರು ಇದನ್ನ ಯಾವಾಗೂ ತಗೊಂಡಿಲ್ಲ ಅಂದ್ರು. ನಾವು ನೀವು ಆಗಿದ್ವಿ ಅಂದ್ರೆ ಬಂದಲ್ಪ ನಮ್ಗ ಇನ್ನು ಬರ್ತಾನೆ ಹಿಂಗ್ ಹೋತ್ ನಮ್ಗ ರಾಜ ಕೊಟ್ಟು ಕಳ್ಸ್ಯಾರ ಬಿಡವ್ರಣ್ಣ. ಬರೀ 2,000 ರೂಪಾಯಿ ತಿಂಗಳ ಬಿಡುವಲ್ಲಿ, ತಿಂಗಳ ಗ್ಯಾರಂಟಿ 2,000 ಬಸನ್ಯಾಗ ಅಡ್ಡಾಡ್ ಬಿಡುವಲ್ಲಿ ನಾವು. ಇವ 5 ವರ್ಷದ ರಾಜ. ಇವು ಪರಮಾತ್ಮ ಕೊಟ್ಟದ್ದು ಕೊನೆ ತನಕ ಇರ್ತದೆ. ಇವ್ರು ಕೊಟ್ಟದ್ದು ಭಾಗವಹಿಸುವಾಗಿಲ್ಲ. ದೇವರು ಕೊಟ್ಟದ್ದು ಅಂದ್ರೆ ಕೊನೆ ಮಟ್ಟ ಇರುವುದು. ಶಿವಾಜಿ ಮಹಾರಾಜರು ಕೊಟ್ಟು ಕಳಿಸಿದ್ದೀವಿ, ತಿರಸ್ಕಾರ ಮಾಡಿದ್ರು, ತಗೊಳ್ಳಿ ಹೋಗಿ ಹೊಳ್ಳಿ ಹೋದ ಶಿವಾಜಿ ಮಹಾರಾಜರು. ಯಾಕೆ ತಂದು ಅಂತ ಕೇಳಿದ್ರು. ಅವ್ರು ತಗೋವಾರ್ರಿ ಅಂದ್ರು. ಹೋಗಿ ಕೊಟ್ಟು ನಾನು ಯಾಕೆ ತಗೋರು? ಹೋಗಿ ರಾಜ ಆಜ್ಞೆ ಮಾತು ಮಾಡಿದ. ರಾಜ ಹೇಳಿದ, ಹೋದ ಶಿವಾಜಿ ಮಹಾರಾಜರ ಮಾತು ಕೇಳಿ ಹೋದ ಮಂತ್ರಿ, ಏನ್ರಿ ಹೊಳ್ಳಿ ರಾಜರು ಕಳಿಸ್ಯಾರು, ಇದನ್ನ ನೀವು ತಗೋರಿ. ಇಲ್ಪ ಈ ಸಂಪತ್ತಿ ನನಗೇನ್ ಬೇಡ, ನಾ ಏನ್ ಹೇಳ್ತೀರ ಅದನ್ನ ಕೇಳುದು ನೀವು, ಏನ್ ಹೇಳ್ತೀವ ಅಂತ ಹೇಳ. ತುಕಾರಾಮ್ ಮಹಾರಾಜರು ಒಂದು ಅಭಂಗನ ಬರೆದು ಬಿಟ್ರೆ. ಅಲ್ಲಿ ಏನ್ ಬರೆದ್ರು? ಯಾರು ಹೇಳ್ತ ಮಹಾತ್ಮರ ಅಭಂಗ, ಸುಂದರವಾಗಿರ್ತಕ್ಕಂಥ ಅಭಂಗವನ್ನ ಅಲ್ಲಿ ಅಮಿತೇನೆ ಸುಖಿ ರಾಜ ಕಳ್ಸ್ಯಾನ್ರಿ. ಈ ಸಂಪತ್ತವನ್ನು ತಗೊಂಡು ಸುಖದಿಂದ ಏನ್ರಿ ಅಂದ. ನನಗಿದ್ರಿಂದ ಸುಖ ಇಲ್ಲ. ನನಗಿದ್ರಿಂದ ಸುಖ ಇದ್ರ ನನಗೆ ಸುಖ ಎದರಿಂದ ಅದ ಹೇಳ್ತಾರೆ ತುಕಾರಾಮ್ ಮಹಾರಾಜ್. ಅವ ಸಮಯದೊಳಗೆ ಅವಂಗ್ ಬರ್ತಾರೆ. ಅವ್ರು ಇದನ್ನ ಶಿವಾಜಿ ಮಹಾರಾಜ್ ಏನ ಸಂಪತ್ತು ಕೊಟ್ಟು ಕಳ್ಸ್ಯಾರ ನೋಡು, ಅವತ್ತಿನ ದಿವಸ ಅವಂಗ್ ಬರ್ತದೆ. ಏನಂತ ಬರೆದ್ರು? ಅಮೀತೇನೆ ಸುಖಿ. ನಿಮ್ಮ ರಾಜ ಹೇಳ್ರಿ, ಈ ಸಂಪತ್ತಿನಿಂದ ನನಗೆ ಸುಖ ಇಲ್ಲ. ನಿಮ್ಮ ರಾಜ ಪ್ರತಿನಿತ್ಯ ನಾಮಸ್ಮರಣೆ ವಿಠ್ಠಲ 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 ಅಂತ ನಾಮಸ್ಮರಣೆ ಮಾಡಿದಂದ್ರ ಅದರಿಂದ ನನಗೆ ಸುಖ ಆದಪ್ಪ ಅಂದ್ರು. ಏನ್ ಮಹಾತ್ಮರು! ಮನ ವಿಠ್ಠಲ ವಿಠ್ಠಲ ಮುಖಿ ಮನಪೂರ್ವಕವಾಗಿ ಭಾವಪೂರ್ವಕವಾಗಿ ಶ್ರದ್ಧಾದಿಂದ ಶ್ರದ್ಧಾವಾಲಭತೆ ಜ್ಞಾನಂ ಸಹೇತೀಂದ್ರಿಯ ಶ್ರದ್ಧಾ ಇಟ್ಟುಕೊಂಡು ಶ್ರದ್ಧೆಯಿಂದ ನನ್ನ ನಾಮಸ್ಮರಣೆಯನ್ನು ಮಾಡಿದ್ರೆ ಸಾಕು, ಅದರಿಂದ ನನಗೆ ಸುಖ ಆದಪ್ಪ. ಇದೆಲ್ಲ ನನಗೆ ಎದುರು ಸಮಾನ ಗೊತ್ತೈತೆ ನೀ ತಂದದ್ದ, ಇದೆಲ್ಲ ಮಣ್ಣಿನ ಸಮಾನ ಅಂದ. ತುಮಚೆ ವೇರವಿತ್ತದ ತೇನದ ಮೃತ್ಯುಕೇ ಸಮ. ಮಣ್ಣಿನ ಸಮ ಅಂದ್ರು ನೋಡ್ರಿ. ಬಂಗಾರ ಎಲ್ಲ ರತ್ನಾದಿಗಳನ್ನು ಕೊಟ್ಟು ಕಳಿಸಿದ್ರು, ಅದ್ರ ಮೇಲೆ ಆಶೆ ಇರಲಿಲ್ಲ ಅವ್ರು. ನಿಜವಾದ ಭಕ್ತರು ಯಾವ ವಸ್ತುವಿನ ಮೇಲೂ ಅಪೇಕ್ಷೆ ಇರಂಗಿಲ್ಲ. ಪರಮಾತ್ಮನ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಯಾವ ಸಂಪತ್ತಿನ ಕಡೆ ಆಶೆ ಇಲ್ಲವರ ಭಕ್ತರು ಆಶೆ ಆಕಾಂಕ್ಷೆಗಳನ್ನ ಯಾವ ಇಟ್ಕೊಂಡಿರಂಗಿಲ್ಲ. ದೇವ್ರನ್ನ ಎಲ್ಲ ಕಡೆ ಕಂಡಿರ್ತಾರೋ ಅನು ಏನು ತೃಣಕಾಷ್ಟದಲ್ಲಿ ಪರಮಾತ್ಮ ನಾನಬ. ಅವು ಇಲ್ಲದ ಸ್ಥಳ ಯಾವುದೂ ಇಲ್ಲ. ಅವು ಎಲ್ಲಿ ಎಲ್ಲಾ ಕಡೆ ಪರಮಾತ್ಮ ತುಂಬಿ ತೋರ್ತಾ ಇರ್ತಾರ. ಅಂತ ಪರಮಾತ್ಮನ ನಾಮಸ್ಮರಣೆಯಿಂದ ನಾವು ಸುಖಿ ಇದೀವೋ, ಈ ಸಂಪತ್ತು ಹಾಳಿ ಒಯ್ಯತ್ತೆ ಹಾಳಿ ಕಳಿಸಿದ್ರು. ನೋಡ್ರಿ, ಏನಾದ್ರೂ ಬೇಡಬೇಕಾಗಿತ್ತು, ರಾಜ ಕೊಟ್ಟಿದ್ದು ತಗೋಬೇಕಾಗಿತ್ತು. ಖರೆಯಾದ್ರೆ ಅದ್ರ ಸಲುವಾಗಿ ಅವರು ಅವತಾರ ಆಗಿರ್ಕಿಲ್ಲ. ಜಗತ್ತಿನ ಒಂದು ಉದ್ಧಾರ ಸಲುವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ಕೋತ ಬಂದಂತವ್ರು. ಅವ್ರು ಹೇಳ್ತಾರೋ, ದೇವ ನಿನ್ನ ವಿಸ್ಮರಣೆಯ ಆಗಬಾರದು, ಇದನ್ನೇ ಕೊಡುವಂತ ಕೇಳ್ಕೊಂಡ್ರು. ಇನ್ನು 2ನೇ ಜನರು, ದೇವ ನಿನ್ನ ಗುಣಗಾನವನ್ನು ಅಹೋರಾತ್ರಿ ಪ್ರೇಮಪೂರ್ವಕವಾಗಿ ಭಾವಪೂರ್ವಕವಾಗಿ ಶ್ರದ್ಧೆಯಿಂದ ಗುಣಗಾಯಿನ ಆವಡಿ ಅಂದ್ರೆ ಪ್ರೇಮ. ನಿನ್ನ ಗುಣಗಾನವನ್ನು ಪ್ರೇಮದಿಂದ ಮಾಡುವಂತ ಸದ್ಬುದ್ಧಿಯನ್ನು ಕೊಡ ನನಗೆ. ಹೀಜಮಾಜಿ ಸರ್ವಜೋಡಿ ಅಂದ್ರು. ಎಲ್ಲವೂ ಭಾವಪೂರ್ವಕವಾಗಿ ನನ್ನ ಇಂದ್ರಿಯಗಳಿಂದವಲ್ಲ, ಪಂಚಕರ್ಮೇಂದ್ರಿ ಪಂಚ ಜ್ಞಾನೇಂದ್ರಿಯಗಳಿಂದವಲ್ಲ, ನಿನ್ನ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಏನೂ ಮಾತಾಡಬಾರ್ದು. ನಾವು ನಾಲಿಗೆಯಿಂದ ಯಾವತ್ತಿಗೂ ನಿನ್ನ ನಾಮಸ್ಮರಣೆನೇ ನುಡಿತಿರ್ಬೇಕು. ಗೆಯಿ ನಾಜೆ ವಾಚೆ ಗೋಡ ನಾಮ ವಿಠೋಬ್ಬಾಚೆ. ವಿಠವಾ ಪರಮಾತ್ಮ ಪಂಡರಿನ ನಿನ್ನ ನಾಮಸ್ಮರಣೆಯಷ್ಟು ರುಚಿ ನನಗೆ ಯಾವ ಅಮೃತವೂ ಇಲ್ಲ ತರೋ. ಗೋಡ ನಾಮ ವಿಠೋಬ್ಬಾಚೆ. ಗೋಡ್ ಅಂದ್ರೆ ರುಚಿ. ಅವರ ನಾಮಸ್ಮರಣೆ ಬಿಟ್ಟು ಮತ್ತೊಂದು ಏನನ್ನೂ ಅವ್ರು ಮಾಡ್ಲಿಲ್ಲ ಭಗವಂತನ ಕಡೆ. ಇಲ್ಲಿ ಇನ್ನು 3ನೇ ಜನ
ನಲಗೆ ಮುಕ್ತಿ. ಮುಕ್ತಿ ಏನಾದ್ರು ತುಕಾರಾಮ್ ಮಾಡಿದ್ರೆ ಬೇಡ್ಬೇಕಾಗಿತ್ತು, ಮುಕ್ತಿ ಬೇಡ್ಬೇಕಾಗಿತ್ತು, ಬೇಡಲಿಲ್ಲ ಅವ್ರು. ಮೇಲಿಂದ ಮೇಲೆ ನಾವು ಹುಟ್ಟಿ ಬರೋರು. ಭಗವಂತ ನೀ ಹೆಂಗ ಅವತಾರಕ್ಕೆ ಬರ್ತೀನಿ ನೋಡು, देवाचा अवतार भक्ताचा संसार आणि दोईचा विचार एकपणे. ನೀ ಹೆಂಗ ಅವತಾರಕ್ಕೆ ಬರ್ತೀನಿ ನೋಡು ಹಂಗ ನಿನ್ಗೂಡು ನಾವು ಹುಟ್ಕೊತ್ ಬರೋರು ಬರೋರು ತುಕಾರಾಮ್ ಮಾಡೋದು. ನಮಗೆ ಮುಕ್ತಿ ಬೇಡ, ಮುನಿಗಳೆಲ್ಲರೂ ಗರ್ಭವಾಸ ಬೇಡ ಅಂದ್ರ ದೇವಾ ನಮಗ್ ಗರ್ಭವಾಸ ಬೇಡಪ್ಪ, ಅಲ್ಲಿ ದುಃಖದ ಹಾಳೆ ಸಾಂಗು ಗರ್ಭಿಚಿ ಆತನ ಮಗ ಭೋಗಿತ ನಾರಾಯಣ. ಅಲ್ಲಿ ಗರ್ಭವಾಸ ಇರ್ತಕ್ಕಂಥ ಅತ್ಯಂತ ದುಃಖದ. ಅಲ್ಲಿ ಏನಿರ್ತದೆ ತಾಯಿ ಗರ್ಭರೋಗ, ಇಲ್ಲಿಗತ್ತೆ ಕಂಬಳಿ ಆಶ್, ಈಗ ಮ್ಯಾಟ್ ಆಶ್ ಕುಣಿಸಿರಂಗಿಲ್ಲ. ಮಲ ಮೂತ್ರ ರಕ್ತ ರೇತು ಶರೀರದಲ್ಲಿ ಬೆಳೀತಾ ಇರ್ತದ. ದೇವ್ರಿಗೆ ಹೇಳ್ತಾನೆ, ದೇವಾ ಈ ಯಾವ ಭೌಬಂಧನದಿಂದ ನನ್ನ ಹೊರಗೆ ಕಳಿಸ್, ನಿನ್ನ ನಾಮಸ್ಮರಣಿ ನಾವು ಸದಾಕಾಲ ಮಾಡ್ತೀವತ್ತೆ. ತಾಯಿ ಗರ್ಭರೋಗ ಇದ್ದಾಗ ಹುಚ್ಚಿನ ಕೊಟ್ಟು ಇಲ್ಲಿ ಹೊರಗೆ ಬಂದಿವಿ ನಾವು, ಅದನ್ನ ಮರ್ಯಾಕತ್ತೀವಿ. ಅಲ್ಲಿ ಹೊಚ್ಚಿನ ಭೌಬಂಧನಾಗಿದ್ದಾಗ ಅಷ್ಟೇ ಹೂ ಅಂತೀವಿ, ಅದು ದೇವ್ರಿಗೆ ಹೇಳಿವು. ಇಲ್ಲಿ ಹೊರಗೆ ಬಂದ ಅವನು ಮರ್ಯಾಕತ್ತೀವಿ. ಅವನು ಮರಿಬಾರದಂತೆ ನಮ್ಮ ಗುರುಗಳು ಗಂಗಾಧರ ದೀಕ್ಷಿತರು ಎಲ್ಲರಿಗೂ ಕಲ್ಯಾಣ ಆಗ್ಲಿ. ಇಲ್ಲಿ ಪಾರಾಯಣ ಅಖಂಡ 5 ದಿವಸ ಬರ್ಲಿ, ಎಲ್ಲರೂ ಓದ್ಲಿ. ಆ ಜ್ಞಾನೇಶ್ವರ ಮಹಾರಾಜ ಮೌಲಿ ಕೃಪಾ ನಾವು ಅಷ್ಟೇ ಮಾಡ್ಕೋಬಾರ್ದ. ನಮ್ಮ ಎಲ್ಲಾ ಭಕ್ತರಿಗೆ ಗುರು ಹಸುರು ಅವ್ರಿಗೆ ಆಗ್ಲಿ, ಮೊದಲು ಹಳ್ಳಿ ಅವ್ರಿಗೆ ಆಗ್ಲಿ, ಎಲ್ಲರೂ ಬಂದು ಆ ಮೌಲಿ ಗ್ರಂಥವನ್ನು ಪಾರಾಯಣ ಮಾಡಿ ಸದ್ಗತಿ ಅಂತಕ್ಕಂಥ ಹೊಂದಿ ಉದ್ದೇಶ ಇದ್ದಿರೋಗೇನು ಬೇರೆ ಇಲ್ಲ. ಎಲ್ಲರೂ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ಳಿ. ನೋಡಿ, ಅನೇಕ ಪುಸ್ತಕ ಓದ್ತು ನಾವು, ಕಾದಂಬರಿಗಳು ಅವು ನೀವು, ಅದರಿಂದ ಉದ್ಧಾರ ಆಗುದಿಲ್ಲ. ಬರೇ ಜ್ಞಾನೇಶ್ವರಿ ಓದೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗತ್ತೆ. ಮೌಲಿಯವ್ರ ಗ್ರಂಥ ಚಿಂತನೆ ಮಾಡೋದ್ರಿಂದ 56 ಭಾಷೆದವ್ರು ಗ್ರಂಥ ಬರ್ದಾರ. ಒಂದು ಭಾಷೆ ಅಲ್ಲಿ 2 ಅಲ್ಲ, 56 ಭಾಷೆದವ್ರು ಬರ್ದಾರ. ಆ ಗ್ರಂಥ ಪಾರಾಯಣ ನಮಗೆ ಓದಾಕ್ ಬರಂಗಿಲ್ಲ. ನಾವ್ ಹೆಂಗ್ ನೋಡು, ಓದಾಕ್ ಬರ್ಲವ್ರು ಅವ್ರೇನು ಕೂತಿರ್ತಾರಲ್ಲ, 108 ಮಂದಿ ಕೂತಿರ್ತಾರ ಓದಾಕ್. ಅವ್ರು ಓದವ್ರು 5 ಸುತ್ತು ಹಾಕಿದ್ರೆ ನಿಮಗೆ ಫಲ ಆಯ್ತು. 5 ಸುತ್ತು ಓದಾಕ್ ಬರ್ಲವ್ರಿಗೆ 5. ಇನ್ನು ಓದಾಕ ಬಂದವ್ರು ಓದಾಕ್ ಕೊಡ್ರಿಲ್ಲ ನಿಮ್ಮಂತ ಪಾಪಿಗಳ ಯಾರೋ. ಓದಾಕ ದೇವ್ರು ವಾಚ ಕೊಟ್ಟಾನ, ಅಕ್ಷರ ಜ್ಞಾನ ಅದ, ಆದ್ರೂ ಪಾರಾಯಣ ಕೊಡ್ಲಿಲ್ಲ ಅಂದ್ರೆ ಪಾಪಿಗಳಂತವ್. ಓದಾಕ ಬರಲ್ಲವ್ರಿಗೆ ಇದು ಮಾರ್ಗ. ಏನ್ ಮಾಡುವು, ಅವ್ರು ಸುತ್ತಾಕೋದು 5 ಸುತ್ತು. ಏನ್ ಮಾಡುದಲ್ಲಿ ಮನುಷ್ಯರು ಜ್ಞಾನೋಪ ತುಕಾರಾಮ್ ಜ್ಞಾನೋಪ ತುಕಾರಾಮ್ ಇದನ್ನ ಅನ್ಕೋತ 5 ಸುತ್ತು ಹಾಕಿದ್ರೆ ಅಂದ್ರ ನೀವು ಜ್ಞಾನೇಶ್ವರಿ ಅವ್ರು ಪಾರಾಯಣ ಮಾಡ್ತಿರ್ತಾರಲ್ಲ, ಅವ್ರಿಗೆ ಎಷ್ಟು ಫಲ ಆಯ್ತು ನೋಡು, ಅಷ್ಟು ಫಲ ನಿಮಗೂ ಪ್ರಾಪ್ತಿ ಆಗತ್ತೆ. ಅಂತ ಮಹತ್ವದ ಗ್ರಂಥ ಅದ. ಯಾಕೆ ಸ್ವತಃ ಭಗವಾನ್ ಪರಮಾತ್ಮನ ಸ್ವಮುಖದಿಂದ ಬಂದಂತ ಗ್ರಂಥ ಗೀತಾ. ಅದನ್ನ ಗೀತಾಕ್ಕೆ ಹೊಳ್ಳಿ ಅವನ ಪರಮಾತ್ಮನ ಅವತಾರದಿಂದ ಅವನು ಬರಾಯ. ಅವರೇ ಹೇಳ್ಯಾರಲ್ಲ, ಲೋಕಲಿ ಜ್ಞಾನ ಜಗಿ ಹಿತನ್ನೇನತಿ ಕೋಣಿ ಅವತಾರ ಪಾಂಡುರಂಗ ನಾಮ ಠೇವಣೆ ಜ್ಞಾನಿ ಆರ್ತಿ ಜ್ಞಾನ ರಾಜ. ಪಾಂಡುರಂಗನ ಅವತಾರ ಯಾರ್ದಂದ್ರೆ ಜ್ಞಾನೋಬ್ಬರಾಯ. ಅವರ ಮೌಲಿಯವರು ಆಗಿ ಬಂದು ಜಗತ್ತಿಗೆ ಎಲ್ಲರಿಗೂ ಉದ್ಧಾರ ಮಾಡ್ಬೇಕಂತ ಹೇಳಿ ಅದನ್ನ 56 ಭಾಷೆದವ್ರು ಗ್ರಂಥ ಬರ್ದಾರ. ಸಾಮಾನ್ಯ ಗ್ರಂಥ ಅಲ್ಲ. ಆ ಗ್ರಂಥ ಎಲ್ಲಿ ಬರ್ದಾರ ನಿಮ್ಗೆಲ್ಲ ಗೊತ್ತ. ಆ ಗ್ರಂಥ ಮಸೂತಿ ಒಳಗೆ ಹೋಗಿ ಬರ್ದಾರ ಅವ್ರು. ಎಲ್ಲಿ? ನಿವಾಸಿ ಒಳಗೆ. ಮಸೂತಿ ಒಳಗೆ ಹೋಗಿ ಕೂತ್ರ ಅವ್ರು. ಅಲ್ಲಿ ಕೂತಾಗ ಎಲ್ಲ ಇಸ್ಲಾಮಿ ಧರ್ಮದ ಮಂದಿ ಬಂದ್ರು. ತಮ್ಮ ಹುಡುಗರ, ನೀವು ವೈಷ್ಣವರು ಕಾಣ್ತೀರಿ ಬಾ, ಇದು ನಿಮ್ಮ ಮಂದಿರ, ಅಲ್ಲಿ ಇದು ಮಸೂತಿ ಅದ, ಇಲ್ಲಿ ನೀವು ಇರಂಗಿಲ್ಲ ಅಂದ್ರ ಅವ್ರು. ನಿಮ್ಮ ಊರಾಗ ಹುಡುಗರು ಹೋಗ್ರಿ ಅಂದ್ರು. ಇವ್ರಂದ್ರೆ ಮೌಲಿಯವ್ರು 10 ವರ್ಷದವ್ರು ಇದ್ರೆ ಅವಾಗ. ಈಗ 10 ವರ್ಷದ ಹುಡುಗರು ಸುಮಾರು ತಗೊಳಕ್ ಬರಂಗಿಲ್ಲ. 10 ವರ್ಷದವ್ರು ಮೌಲಿಯವ್ರು ಇದ್ದಾಗ, ನಿವೃತ್ತಿನಾಥ 12 ವರ್ಷದವ್ರು ಇದ್ರು. ಸೋಪಾನ್ ಕಾಕ 8 ವರ್ಷದವ್ರು ಇದ್ದ. ಆಯಿ ಮುಕ್ತಾಬಾಯಿ 6 ವರ್ಷದವ್ರು ಇದ್ರು. 4 ಮಂದಿ ಏನ್ ಅವ್ರ ರೂಪ, ಅವ್ರ ಲಾವಣ್ಯ, ಭಗವಂತನ ಅವತಾರಧಾರಿಗಳವರು. ಇವ್ರು ನೋಡಿ ಆನಂದ ಆಗ್ಲಿಲ್ಲ ಇವ್ರಿಗೆ. ಯಾರಿಗೆ? ಇಸ್ಲಾಮಿ ಧರ್ಮದವ್ರು. ಇಲ್ಲಿ ನೀವು ಇರ್ಬೇಡ್ರಿ, ನಿಮ್ದು ಇಲ್ಲಿ. ಅವ್ರು 10 ವರ್ಷದವ್ರು ಇದ್ರು ಮೌಲಿಯವ್ರು.
ಇದು ಯಾರು ನಿಮ್ದನ ಅಂದ್ರ ಹೌದು ನಮ್ದ್ರಿ ಇದು. ಅಲ್ಲಿ ಹುಡುಗರು ನೋಡಕ್ ಎಷ್ಟು ಸಣ್ಣವ್ರದ್ರಿ, ಪ್ರಶ್ನೆ ಎಂತಾವ್ ಕೇಳ್ತೀರಿ ಅಂದ್ರ ನೋಡಾಕ ಹುಡುಗರು ಸಣ್ಣವ್ರಿದ್ರು, ಕೀರ್ತಿ ಅಪಾರ ದೊಡ್ಡದೈತೆ ನಾವು. ಮೌಲಿ ಅವರು ನಿಮ್ಮದೇ ಆಯ್ತಾರ ಅಂದ್ರು, ನಮ್ದ ಅಂದ್ರಿ ಇದಕ್ಕೆ ನಿಮ್ಮದೇ ಆಯ್ತಾರ ಸಾಕ್ಷಿ ಪೂರ್ವ ಕೇಳಿದ್ರು. ನಮಗೂ ಗೊತ್ತಿಲ್ರಿ, ನಮ್ಮಲ್ಲಿ ಒಬ್ಬ 400 ವರ್ಷದ ಅಜ್ಜ ಹಾಜಿ, 400 ವರ್ಷದವ್ ಇದ್ದಾವ್, ಅವ್ ಮನ್ಯಾಗಿದ್ದಾವ್. ಅವ್ರು ಕರ್ಯಾಕ್ ಹೋದ್ರ ಅವ್ರ ತಾಯಿಗೆ 1 ಲಕ್ಷ ಮಂದಿ ಕೂಡ್ತೇಲಿ. ಈ ಸಣ್ಣ ಹುಡುಗರು ಬಂದಾವು, ಏನ್ ಅವ್ರ ಮಾತ, ಅವ್ರ ಚಟುವಟಿಕೆ ಏನ್ಪ, ಎಂತ ಮಾತು ಮಾತಾಡಕ್ತಾರು, ಜ್ಞಾನೋತ್ತರ ಭಕ್ತಿ ಮಾತು ಮಾತಾಡಕ್ತಾರ ಅವರು ಅಂತ ಹೇಳಿ ತಿಳ್ಕೊಂಡು ಮಂದಿ ಕೂಡ್ತಿ. ಎಲ್ಲ ಮಂದಿ ಇಸ್ಲಾಮಿ ಧರ್ಮದ ಮಂದಿ ಕೂಡ್ತು, ಒಟ್ಟು ಮಂದಿ ಕೂಡಿ, ನಮ್ಮ ಮಂದಿ ಕೂಡಿ, ಎಲ್ಲಾ ಮಂದಿ ಕೂಡಿತು. ಅಜ್ಜನ ಕರ್ಕೊಂಡ್ಬಂದ್ರು, 4 ಮಂದಿ. ಅಜ್ಜ ಬಂದು ಮೌಲಿ ಅವ್ರ ಮುಂದೆ ನಿಂತ, ಅಜ್ಜ ಈ ಮಸೂದ್ ಯಾರು ಅಂದ್ರು. ಇದು ಮಸೂದ್ ನಮಗನ್ನ. ಅವು ನಾನು ತುಂಬಿತ್ತು ಒಳಗ ನಾಣ ಮಾಡಿ ನನ್ನಿಂದ ನಡೀತೈತಿ, ನಡ್ಸಾವ ಬೇರೆದಾನ, ನಾವು ನೀವು ನಡ್ಸಾವ್ರಲ್ಲ, ಸುಮ್ಮ ಕಾರಣೀಭೂತ್ರ. ಈಗ ಅಪ್ಪ ಚಿದಂಬರ ಒಳಗ್ ಕೂತು ನಡಿಸಾನತ್ತ ಈ ಕಾರ್ಯ ನಡೆದತ್, ನಾವೂ ಮಾಡ್ತೀವಿ, ನಮ್ಮಿಂದ ಏನೂ ಆಗುದಿಲ್ಲ. ನೋಡ್ರಿ ಯಾರಿಗೇನು ಕಮ್ಮಿ ಅಂತ ಹೇಳಿಲ್ಲ ಅಪ್ಪ ಅವ್ರ ಒಂದು ಸಾನ್ನಿಧ್ಯದೊಳಗ. ಅದನ್ನೆಲ್ಲ ಚಿದಂಬರೇಶ್ವರ ತಂದು ಹೋಗಿದ್ದ, ಹೆಂಗ್ ಕೊಡ್ಕೊಂಡು ಗೊತ್ತಾಗೋದು ನಾವು, ನಮ್ಮಿಂದ ಯಾವ ಆಗುದಿಲ್ಲ. ಆತು ಅಜ್ಜ ಮಸೂದ್ ಅಜ್ಜ ಯಾರು ನಮ್ಮಲ್ಲಿ ನಾಲ್ಕು ಅನ್ನೋ, ಅಜ್ಜ ಮಸೂದ್ ನಿಮ್ದು, ಹೌದು ನಮ್ದು ಅನ್ನೋ. ಅಜ್ಜ ಮಸೂದ್ ನಿಮ್ದು ಅನ್ಬೇಕು, ಇದನ್ನ ನೀರನ್ನ ಮಾತಾಡಿಸ್ಬೇಕಂದ್ರು. ನೋಡ್ರಿ ಮೌಲಿ ಅವ್ರ ಪ್ರಶ್ನೆ ಹೇಳ್ತಾರ, ಅವ ನನ್ನ ಮಸೂದ್ ನನಗೂ ಮಾತಾಡಂಗಿಲ್ಲ ಅನ್ನೋ. ಅದ್ರೊಳಗೆ ಅವ್ರವ್ರ ಮಂದಿ ಏನತ್ತು, ಮಗ ಮನೆ ಮುದುಕಿಗಳು ಚಾಲ ಮಾತಾಡುದು ನೀವು ಮಗ ಮಸೂದಿ ಮಾತಾಡ್ಸಾಗ ನೋಡ್ ಅಲ್ಲಿ ಚಾಲು ಆತ್. ಅಜ್ಜ ಮಸೂದಿ ಮಾತಾಡಿಸ್ತೀಪ ಅಂದ್ರು. ನಾವು 400 ವರ್ಷ ನಾ ಇಲ್ಲಿ ನಮೂದ್ ಮಾಡಕೈತಿ, 400 ವರ್ಷ ಇಲ್ಲಿ ನಾಮಸ್ಮರಣೆ ಮಾಡಕೈತಿ. ನಾವು ಅನ್ಬಹುದು, ನಮ್ಮಲ್ಲಿ ನಮ್ಮ ಅಜ್ಜ ಮುದ್ದಾರ ಕಾಲನ ಬಂದೈತಿ. ದೇವ್ರು ನಾವು ಹೇಳೋದು ಕೇಳ್ತಾರ ಅಂದ್ರೆ ಕೇಳುದು, ನಾವು ಹೇಳಂಗಿಲ್ಲ. ಆಯ್ತು ಅಜ್ಜ ಮಸೂದಿ ಮಾತಾಡ್ಸ, 5 ಚಾನ್ಸ್ ತಗೊಂಡ್ರು. ಮೌಲಿ 5 ಚಾನ್ಸ್ ಕೊಟ್ರು. ಮಸೂದೆ ನೀ ಯಾರು ಬದಿ ಹೇಳು, ಯಾರು ಬದಿ ಹೇಳು. ಅದು ಮಸೂದಿ ಮೊದ್ಲ ಅಲ್ರಿ, ಅದು ಕಲ್ಲಿನ ಕಟ್ಟಿದ ಮಸೂದಿ, ಅದಕ್ಕೇನು ಬಾಯಿ ಐತೆ, ಅದಕ್ಕೇನು ವಾಚ ಐತೆ, ಏನು ಮಾತಾಡ್ತದೆ, ಪಾಪ ಅದ ಜೀವ ಅದನ, ಜಡ ಜೀವ, ಅದು ಜಡ ಪ್ರಾಣಿ, ಅದ ಜಡ ವಸ್ತು ಅದ, ಕಲ್ಲಪ್ಪ ಅದ. ಅಲ್ಲಿ ಕಲ್ಲಿನ ಕಟ್ಟಿದಂತ ಮಸೂದಿ ಅಜ್ಜಾಗ ನಮೂದು ಮಾಡಿದಾವೆಲ್ಲ, ಬೋಟ್ ಬಿದ್ದ, ತಿರಿ ಬಿದ್ದ, ಅಂಗಾತ್ ಬಿದ್ದ, ಏನ್ ತಪ್ಪು ಬಿದ್ದ, ಲಗಾಟ್ ಹೊಡೆದ, ಏನು ಪ್ರಕಾರಗಳು ನಮೂದು ಎಷ್ಟು ಒಟ್ಟೆಲ್ಲ ಮಾಡಿದ್. ಮಸೂದ್ ಕುಯ್ಕಿಲ ಗಪ್ಪ ಮಾತಾಡುವ. 5 ಚಾನ್ಸ್ ಮುಗ್ದು ಅಜ್ಜಾನು, ಅಜ್ಜ ಮಸೂದ್ ಮಾತಾಡ್ಲಿ ಬಿಡಪ್ಪ. ಬಿದ್ದ ಪಾರ್ಟಿ ಯಾವಾಗಲೂ ಹೆಂಗ್ ಬರ್ತೈತಿ, ಹಿತ್ತಲಾಗ ಸಂಧ್ಯಾನ ಮಾಡ್ಲಿ ಬರ್ತಾನ. ಈ ಇಲೆಕ್ಷನ್ ಆಗಿ ನಿಂತಾವ್ ನೋಡ್ಬೇಕು, ಗೆದ್ದು ಬಂದ್ರಂದ್ರ ಐಶ್ವರ್ಯ ಪಟಾಕ್ಷಿ ಹಾರಿಸ್ಕೊತ್ ಮಂದಿ ಪಟಕ ತುರ್ಕೋತ್ ಬಂದ್ಬಿಡ್ತಾರ. ನಾನು ಒಂದು ಕೀರ್ತನಕ್ಕೆ ರೇಷ್ಮೆ ಪಟಾಕ ಸುತ್ಕೊಂಡು ಹೋಗಿದ್ನಿ, ನಮ್ಮೂರ ಒಬ್ಬ ಗೌಡ ಹಾರಿಸಿ ಬೈದ. ಸಿದ್ಧಾರ್ಥ ಅವ್ರ ಮಠದ ಅವ್ರ ಮೆರವಣಿಗೆ ಇವತ್ತು ನಾ ಪಟಕ ಸುತ್ತೊಂದಿರ್ಕಿಲ್ ಕಾರ್ ತಗೊಂಡು ಹೋಗಿದ್ವಿ. ನಾವು ಕಾರ್ನ ಮನೆಗೆ ಪಟಕ ಮಡಿಸಿಟ್ಟ ಹಂಗ ಬೈತೀವಿ. ಕಾರ್ ತೆಗೆದು ನಾನು ರೇಷ್ಮೆ ಪಟಕನ ತೋರ್ಬಿಟ್ಟು ಹಾರಿಸಿ ಬಂದಾವ. ಅವು ನಂದ್ಯಾಕ ಪಟಕ ತೋರಿದ್ವ, ಮಳ ಹಾರಿಸಿ ಬಂದ ನಾವು. ಅವಾಗಿಂದ ರೇಷ್ಮೆ ಪಟಕ ಸುತ್ತೋದ್ ಬಿಟ್ಟಿವಿ, ನಾವು ಬಿಳಿ ಪಟಕ ಸುತ್ತಾಕ್ತಿವಿ. ಏನ್ ಮಾಡಿ ಎಷ್ಟು ರೊಕ್ಕ ಕೊಡ್ತಾರ ನಾವು. ಬಿದ್ದ ಪಾರ್ಟಿ ಅಜ್ಜನ ಪಾರ್ಟಿ ಬಿತ್ತು, ಅಜ್ಜ ಕೆಳಕ್ ಕೂತಿ ಡದ ಗತಿ ಮೋತಿ ಮಾಡ್ಕೊಂಡು, ಡ ಅಂದ್ರೆ ಮೋತಿ ಗಂಟು ಹಾಕಿರ್ತೈತಿ. ಅದು ಮುತ್ಯ ಕೂತ ಜ್ಞಾನೇಶ್ವರ ಮಹಾರಾಜ ಮೌಲಿ ಅವರು, ಅಜ್ಜ ಮಸೂತ್ ಮಾತಾಡ್ಲಿಲ್ಲ, ನಾ ಮಾತಾಡಿಸ್ತೀರ ನಾವು. ಹುಡುಗ ನಾವು ಅಜ್ಜ ನಾ ಬಿಟ್ಟಿಲ್ಲ, ಒಳಗಿನ ಬಿಂಕಾವ್ ನಾ ಸ್ವಕ್ ಮುರಿದಿಲ್ಲ ಅವನ್ನ. 4 ವರ್ಷ 400 ವರ್ಷ ನಾನು ಕೂಡ ಮಾತಾಡಿಲ್ಲ, ನೀವು ಒಮ್ಮೆ ಬಂದಿ ಇಲ್ಲಿ ನಮ್ಮ ಮಸೂತಿ ಈಗ ಬಂದಿ, ನಿನ್ನ ಕೂಡ ಹಂಗೆ ಮಾತಾಡ್ತದ. ಅಜ್ಜ ಏನ್ಲಿಪ್ಪ ಒಂದು ಚಾನ್ಸ್ ಕೊಡ್ ನಮಗ. ಆಯ್ತು ಮಾತಾಡ್ಸ. ಮಸೂದೆ ನೀ ಯಾರು ಬಂದಿ ಹೇಳು, ನಾ ಹಿಂದೂ ಬೇಡು 5 ಸಲ ನೋಡಿದ್ದ, 5 ಸಲ ನೋಡಿದ್. ನೀವು ಅಜ್ಜ ಅಂದ ಗಾತ ಹಾಕತ್ತೀನಿ ನಾನು. ಇನ್ನು ಸೊಂದ್ ಬಿಟ್ಟು ನಾನು ಮಸೂದಿ ಅವ್ರ ಹೆಸರಲ್ಲಿ ಹಾಕ್ತಿದ್ದೆ. ಯಾಕ ಮಸೂದಿ ಮಾತಾಡ್ಸ್ಯಾರ ಅವ್ರ. ಇನ್ನ ಜಗಾಡು ತಪ್ಪಾಗತಿ. ಇನ್ನು ವಿನಂತಿಯಿಂದ ಹೋಗ್ಬೇಕಂದ್ರೆ ಅಜ್ಜ ಏನ್ ಮಾಡಿದ, ಜ್ಞಾನೇಶ್ವರ ಮಹಾರಾಜ ಕಾಲಿಗೆ ಬಿದ್ದು,
ಯಪ್ಪ ಅರ್ಧ ನಮಗ್ ಕೊಡ್ರೆ ಅರ್ಧ ನೀವು ಮತ್ ಜರ ಮತ್ ಮಸೂತಿ ಮಾತಾಡ್ರಿ ನೀವು ಕೂಡ ಹಿಂಗ್ಯಾಕ್ ಕೊಡ್ತಾರ ಅವ್ರು ಕೊಡುದಿಲ್ಲ ಅಂದಿಲ್ಲ ಅವ್ರ ಅದ ಅರ್ಧ ನೀರ್ ತಗೋಪ ಅರ್ಧ ನಮಗ್ ಬಿಡು ಅದ ಮಸೂತಿ ಒಳಗೆ ಕುತ್ಕೊಂಡು ಈ ಗ್ರಂಥವನ್ನು ಬರ್ದಾರ ಯಾರು ಮೌಲಿ ಅವರು ನೋಡ್ರಿ ಸಾಮಾನ್ಯ ಗ್ರಂಥ ಅಲ್ಲ ಆ ಗ್ರಂಥವನ್ನು ಬರಿದ್ದ ಹಂಗ ನಡೆದದ್ದು ಅಲ್ಲಿ ಒಬ್ಬ ನಿವಾಸಿ ಗ್ರಾಮದೊಳಗೆ ಒಬ್ಬ ವ್ಯಕ್ತಿ ದೇಹವನ್ನು ತ್ಯಾಗ ಮಾಡಿದ್ದ ಆಗಿನ ಪದ್ಧತಿ ಏನಿತ್ತು ಗೊತ್ತೇನ್ರಿ ಪತಿ ಕೂಡ ಸತಿ ಸಗಮನೆ ಗಂಡ ಸತ್ ಅಂದ್ರ ಹೇಂತ ಅವನು ಕೂಡ ಅಕ್ಯೂ ಅಲ್ಲಿ ದೇಹ ತ್ಯಾಗ ಮಾಡ್ತಿದ್ದ ಅದ ಇದ್ರೊಳಗ ಅಗ್ನಿ ಒಳಗ ಯಾಕೆ ತ್ಯಾಗ ಮಾಡ್ತಿದ್ದ ಹೇಳ್ರಿ ಮುಂದಿನ ಜನ್ಮಕ್ಕೆ ಇವ ನನ್ನ ಪತಿಯಾಗಿ ಬರ್ಬೇಕು ಈಗಿನ ನಮಗೂ ಹಂಗಿಲ್ಲ ಇವು ಕುಡಿದು ಬಂದು ಅರ್ಧಾನ ಬಡಿತಿರ್ತಾವ ಇದು ಯಾವಾಗ ಸಾಧ್ಯ ತೋತಿರ್ತಾರ ಇವು ಇದ್ರ ನಿಗ್ರಹ ಬಾಳ ಆಗೈತಿ ಅಂತಿರ್ತಾರ ಈಗೂ ಅರ್ಧಾರ ಅವುಗಳಿಲ್ಲ ಅನ್ನಂಗಿಲ್ಲ ಮುಂದ ಕೂತಿರ್ತಾರ ಅವ್ ಗಂಡ ಸತ್ತಿರ್ತದ ಅದ ಗುಟ್ಟು ಕುಣಿಸಿರ್ತಾರ ಎಲ್ಲಿ ಹೋದ್ಯೋ ನನ್ನ ರಾಜ ಇವರು ಎಲ್ಲಿ ಹೋದ್ಯೋ ನನ್ನ ಗುಡ್ಡ ಎಲ್ಲಿ ಹೋದ್ಯೋ ನಾನು ಬಿಟ್ಟು ನನ್ನ ರಾಜ ಅಂತಿರ್ತಾರ ಅಲ್ಲೇ ಗುಡ್ಡ ಮುಂದೆ ಕೂತೈತೆ ಅದು ಗುಡ್ಡ ಅಲ್ಲೇ ಅದು ಗುಡ್ಡ ತುಟಿ ಹಿಡಿದು ಬಾಯಿ ಹಿಡಿದು ಇದ್ದಾಗ ನೀರು ಕೊಟ್ಟಿಲ್ಲ ಅದಕ್ಕೆ ಸರ್ದಾಗ ಸೋಳ ತುಟಿ ಹಿಡಿದು ಗಡ್ಡ ಹಿಡಿದು ಎಲ್ಲಿ ಹೋದ್ಯೋ ನನ್ನ ಗುಡ್ಡು ಅಂತ ಹೊಡುದು ಎಲ್ಲ ಮಂದಿ ಸ್ಮಶಾನ ಮಟ್ಟ ಹೋಗತ್ತೆ ಇಕ್ಕಿ ಹೋಗ ಇನ್ನು 4 ಮಂದಿಗೆ ತಾಕೀತ್ ಮಾಡಿರ್ತಾವ ನೋಡ್ರಿ ಅಕ್ಕವ ಮತ್ ನಾ ಆ ಅಗ್ನಿ ಒಳಗ್ ಬೀಳಕ್ ಹೋಗ್ತೀನ ಕೈಗೆ ಬಿಟ್ಟಿರಿ ನೀವು ಅಲ್ಲಿ ಅಗ್ನಿ ಹಚ್ಚಿದ ನಾನು ಬಿಟ್ಟು ನಾನು ಹೋಗ್ಬಿಡ ಬೀಳೋರ್ಗತೆ ಹೋಗ್ಲಿಕ್ಕೆ ಸುಳ್ಳ ಬೀಳಂಗೇ ಇಲ್ಲ ಅಟಕ್ ನೋಡಿ ಬೀಳೋರ್ಗತೆ ಹೋಗ್ತಾರೆ ಏನ್ ತಂಗಿ ಯಾರು ಬಾಬಾ ಏನ್ ಮಾಡ್ತೀಪ ಅವ್ರು ಮುಟ್ರಿ ಆಗಿನ ಕಡೆ ಹೊಳಿ ಬಿಡ್ತಾನೆ ಆಗಿನ ಪದ್ಧತಿ ಹಂಗಿದ್ದಕ್ಕಿಲ್ಲ ಗಂಡ ಸಾತ ಏಂತ ಹೋಗೇ ಬಿಡು ಮುಂದಿನ ಶವ ಹೊಂಟಿತ್ತು ದೇವ ಹೊಂಟಿತ್ತು ಹಿಂದಿಂದ ಇದ್ದು ಹೊಂಟಿದ್ಲು ಸದಾ ಸಹಜ ಮಹಾತ್ಮರು ಮೌಲಿ ಅವರು ಹೊರಗೆ ಬಂದಿದ್ರು ಹೊರಗೆ ಬಂದಾಗ ಅವ್ರು ನೋಡಿದ್ಲ ಅವ್ರು ಸುಂದರ ರೂಪವನ್ನು ನೋಡಿದ್ಲು ದೇವ ಕೆಳೆ ಮೌಲಿ ಅವರು ಪರಮಾತ್ಮ ನೋಡಿದಾಗ ಅಷ್ಟು ಸುಂದರ ರೂಪ ನೋಡಿದ್ಲು ಆನಂದ ಇವ್ರು ಯಾರೋ ಗುರುಗಳಿದ್ದಂತ ಅಂತಾರು ಸಾವಿದ ಮಾತ್ರ ಗ್ಯಾರಂಟಿ ನೋಡ್ರಿ ಖರೇನ ಸಾಯಿ ಮಂದಿ ಬೇರೆ ಇರ್ತದೆ ಸುಮ್ಕ ಸಾಯಿ ಮಂದಿ ಬೇರೆ ಕೆಲವು ಊರಾಗ ಒಬ್ಬರು ಹೆಂಗಿರ್ತಾರೋ ಬರೇ ಪುಕ್ಷೇಟಿ ತಿನ್ನೋರು ಬಹಳ ಮಂದಿ ಇರ್ತಾರೆ ದುಡಿಲಾರ್ದ ಒಂದ್ ಊರಾಗ ಒಬ್ಬಿದ್ದವ್ ಇಲ್ಲಿ ಯಾರ ಕಲ್ಲಾಪತಿ ಇದ್ರು ಶೀಟ್ ಗೆದ್ರಿ ಮತ್ತ ಪುಕ್ಷೇಟಿ ಕಲ್ಲಾಪತಿ ಇದ್ದವ್ ಬರೇ ಪುಕ್ಷೇಟಿ ತಿನ್ನೋದು ಮಂದಿರ ದುಡಿಯಂಗಿಲ್ಲ ಒಂದು ದುಡ್ರಾವ್ ತಿನ್ಕೋತ ಹೋಗಿದ್ದಾವ್ ಒಂದು ಗಂಡ ಹೆಂಡತಿ ನೌಕರಸ್ಥರು ಇದ್ರು ಪಾಪ ನೌಕರಸ್ಥರು ಇದ್ದಾಗ ಅವರು ನಾಷ್ಟ ಮಾಡ್ಕೊಂಡಿದ್ರು ಅವ್ರಿಬ್ರು ಪ್ರತ್ಯೇಕ ನೀವು ಅವ್ರ ಮನೆಗೆ ಹಾದ ನಾಷ್ಟಕ್ಕ 2 ಪ್ಲೇಟ್ ಹಚ್ಕೊಂಡು ಕುಂಡ್ರೋಕ ನೀವು ಹಾದ ಕಲಪ ಬರ್ಲ ನಾಷ್ಟ ಮಾಡೋದು ಬಣ್ಣೆ ಅನ್ನವ್ ಕೂತ 1 ಪ್ಲೇಟ್ ಮಾಡಿದ್ರು 3 ಪ್ಲೇಟ್ ಅದ್ರೊಳಗೆ ಮಾಡ್ಕೊಂಡು ತಿಂದ್ರು ಮತ್ ಮಧ್ಯಾಹ್ನ ಊಟದ ಸಮಯಕ್ಕೆ ಮತ್ ಕಲಾಪಣ ಬಂದ ಊಟ ಮಾಡೋದ್ನಾಗ ಯಾರು ಬಂದ್ರೆ ಕರಿಬೇಕಿಲ್ಲ ಊಟ ಮಾಡೋದು ಬರೀದ್ ಕರಿಬೇಕು ಕಲಾಪಣ ಊಟ ಮಾಡೋದು ಬರ್ಲ ಬಣ್ಣೆ ಅನ್ನವ್ ಮಧ್ಯಾಹ್ನ ಊಟ ಮಾಡಿದ ಮತ್ ಸಂಜೆ ಮುಂದೆ ಹಂಗ ಬಂದ ಎಷ್ಟ್ ದಿವ್ಸ ಬಂದ 15 ದಿವ್ಸ ಹಂಗ ಬರಾಕತ್ತಿ ನಾವು 10 ತಿಂಗಳಾಗೂ ರೇಷನ್ 15 ದಿವ್ಸ ಖಾಲಿ ಆದ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡು ಹಿಂಗಾದ ಕೆಲಸ ಹೋಗ್ಲಿ ಇದೊಂದು ಐಡ ಮಾಡೋಣ ಅಂದ್ರು ಏನ್ ಮಾಡೋದು ಗಂಡನ ಕೇಳಿದ ನೋಡ ನೀ ಯಾವ ಅಡ್ಗಿಗೂ ಉಪ್ಪು ಹಾಕ್ಬೇಡ ಉಪ್ಪು ಹಾಕ್ಲಾರ್ದೆ ಅಡ್ಗೆ ಮಾಡು ಅಡ್ಗಿಗೆ ಉಪ್ಪು ಮುಖ್ಯದ ಉಪ್ಪಿಗಿಂತ ರುಚಿ ಯಾವುದಿಲ್ಲ ತಾಯಿಗಿಂತ ಬಂಧು ಯಾವ್ದು ತಾಯಿ ಅಂತ ಬಾಂಧವ್ಯ ಜಗತ್ತಿನಾಗ ಯಾರು ಇರಂಗಿಲ್ಲ ತಾಯಿ ಶ್ರೇಷ್ಠ ನಮಗ್ ನಿಮಗೆ ಪಾಲನೆ ಪೋಷಣೆ ಮಾಡಕ್ ಯಾವ 9 ತಿಂಗಳು 9 ದಿವಸ ಹೊತ್ತು ಜೋಪಾನ ಮಾಡಿ 2 ವರ್ಷ ಗಂಟ್ಲೆ ಸ್ತನಪಾನ ಮಾಡಿಸಿ ಮಗನ ಉದ್ಧಾರ ಮಾಡಿ ದೊಡ್ಡವನ್ ಮಾಡಕ್ ಯಾರು ತಾಯಿ ಹೊಟ್ಟೆ ಸೇತುವೆ ಅಂದ್ರೆ ನಿಮಗ್ ಬೆಣ್ಣೆ ರೊಟ್ಟಿ ತಿನ್ನಕ್ ಕರಿತಾಳಕ್ಕೆ ಬಾ ನನ್ನ ಮಗನ ಬೆಣ್ಣೆ ರೊಟ್ಟಿ ತಿನ್ಬಾರ್ದ ಈ ಅಪ್ಪನದಕ್ಕೆ ಹೋಗ್ಲ ಯಪ್ಪ ಹೊಟ್ಟೆ ಸೇತುವೆ ಮಗನ ದುಡ್ಕೊಂಡು ತಿನ್ನತ ನಾವು ಅಂದ್ರೆ ತಾಯಿ ಕಳ್ಳ ಬ್ಯಾಂಕ್ ಇದ್ದಂಗ ತಂದಿ ಕಳ್ಳ ಜಾಲಿಕ್ ಹೊಟ್ಟಿದ್ದಂಗ ಅಷ್ಟ ಅಂತಃಕರ ತಾಯಿಗೆ ಇರ್ತದೆ ನಮ್ಮ ಅವನವ್ರು ಜಗತ್ತಿಗೆ ತಾಯಿ ಅನಿಸ್ಕೊಂಡ್ರು ಜಗತ್ತಿಗೆ ತಾಯಿ ಆದ್ರು ಇಲ್ಲಿ ಅವ್ ಕಲ್ಲಪ್ಪ 14 ದಿವಸಕ್ಕೆ ಬರುದು ಮುಂಜಾನೆ ಬರುದಿತ್ತು ಇವ್ರು ಅಡಿಗೆ ಉಪ್ಪ ಹಾಕ್ಲಿಲ್ಲ ಹಂಗ ಅಡಿಗೆ ತಯಾರು ಮಾಡಿದ್ರು
ಅಡಿಗೆ ತಯಾರು ಮಾಡುವುದೇ ನಾಷ್ಟಾ ಟೈಮ್ಕ ಪ್ಲೇಟ್ ಹಾಕೊಂಡು ಕುಂಡ್ರಕ ಅವ್ ಬಂದ ಕಲಬೇಡ ನಾಷ್ಟಾ ಮಾಡಿ ಬರ್ಲ ಬಂದೆ ಅಂದವ್ ಗೊತ್ತ ಒಂದು ತುತ್ತು ಮಾಲಕ್ ಬಾಯ ಹಾಕೊಂಡ ಶಕ್ತಿ ಬಂದವ್ ಮಂಜ ಅಡಿಗೆ ಉಪ್ಪು ಹಾಕಿರ ಅಂದವ್ ಹಾಕಿನಿ ಹೆಂತಿನ ತಿರ್ಕೊಂಡು ಎಲ್ಲಿ ದೇವ್ರ ಮನಿ ಆಕೆ ಗಾದಿ ಮಗ್ಳು ಹೋಗಿ ನಿತ್ಲು ನೀವು ಗಾದಿನ ಪಾನಕ್ಕೆ ಗಾದಿನ ಇದು ಕಲಾಪನ ಹೋಗಿ ಹೊರಗಡೆ ದಾರಿಗೆ ಇಬ್ರು ಕೂಡಿ ಬಂದ್ರ ಬಂದ ಊಟದ ಆಸನ ಮೇಲೆ ಕೂತು ರೀ ಅಂದಕ್ಕೆ ನಾ ಹೆಂಗ್ ಸುಮ್ ಕಾತ್ರಿ ಇವೇನ್ ಅಲ್ಲ ನಾ ಏನ್ ಕರೆನೆ ಬರ್ತಾನೆ ನೀನ್ ನಾ ಗಾದಿನ ಬರ್ತಾನೆ ನಾನು ಅಂದ ಇವ್ ಕಲಾಪ ಹೊರಗೆ ಬಾಗಿಲು ಸೂಟಿಯಾಗಿ ನಿಂತಿದ್ದ ನಾನೇನು ಕರೆ ಹೋಗಿ ನಾನು ಸುಮ್ ಹೋಗಿ ಮಂಡ್ಯ ಅಂದವು ಹಿಂಗ ಪುಕ್ಷಾಟಿ ತಿನ್ನೋದು ಬಹಳ ಜಗತ್ತಿಗಿರ್ತದೆ ಪುಕ್ಕಟವಾಗಿ ತಿನ್ನು ಬರೇ ಪುಕ್ಕಟ್ ಅಲ್ಲಿ ಕಲಾಪ ಅಲ್ಲಿ ಆ ಹೆಣ್ಮಗಳು ಮಹಾತ್ಮರ ದರ್ಶನ ತಗೋಬೇಕಂದಾಗಿ ಕರೆಣ ಸಹಾಯಕ್ ಹೊಂಟಿದ್ಲಾಕಿ ಸುಮ್ ಕಾಲ ಕರೆಣ ಸಹಾಯಕ್ ಈಗ ನೋಡಿ ಕಾಕಲಾರ್ತಿಗೆ ಎಬ್ಸಿ ಹೆಂಗ್ ಒಬ್ಬ ಕಾಕಲಾರ್ತಿ ಹೇಳಬ್ಬ ಹೇಳೋ ಸುಳ್ಳ ನಿದ್ದೆ ಎತ್ತಿದವ್ರದ್ದು ಮತ್ತೊಂದು ನಿದ್ದೆ ಎತ್ತಿರಂಗಿಲ್ಲ ಅದ ಹೇಳಂಗಿಲ್ಲ ಅಲ್ಲಿ ಹೆಣ್ಮಗಳು ಸಾಯಕ ಹೊಂಟಿದ್ದಕ್ಕೆ ವಿಚಾರ ಬರ್ತಕ್ಕೆ ನಾನು ಸಾಯಿದ ಗ್ಯಾರಂಟಿ ಅದ ಮಹಾತ್ಮರ ದರ್ಶನವನ್ನು ಪಡ್ಕೋಬೇಕು ಮಹಾತ್ಮರ ದರ್ಶನವನ್ನ ಸಂತ ಮಹಾತ್ಮರ ದರ್ಶನವನ್ನು ತಗೋಬೇಕಂತ ಹೇಳಿ ಹೆಣ್ಮಗಳು ಬಂದು ಕಣ್ಣಾಗ ನೀರು ಧಾರಾಕರು ಹೋಗಿದ್ದು ಯಾರ ಕಣ್ಣಾಗ ನೀರು ಒರೆಸ್ತಾರೋ ಅವ್ರು ನಿಜವಾದ ಸಂತರು ಈಗ ನಾವು ಕಣ್ಣಾಗ ನೀರು ಬರ್ಲಂತ ಅವ್ರು ಬರೆಸ್ತು ಅವ್ರ ಸಂತರಾಕಿವ ಹಾಗಾಗಿ ಸಾಧ್ಯವಿಲ್ಲ ಆಯ್ತು ಆ ಹೆಣ್ಮಗಳು ಏನ್ ಮೌಲಿಯವ್ರು ನಮಸ್ಕಾರ ಮಾಡಿದ್ಲು ನಮಸ್ಕಾರ ಮಾಡಿದ್ರು ಆಕೆ ಹಣಿ ಮೇಲೆ ಕೂತು ನೋಡಿದ್ರು ಸೌಭಾಗ್ಯವಂತಿ ಮಗಳೇ ಅಂದ್ರು ಅಪಾರನಕ್ಕೆ ನೀವು ಸದ್ಗುರುಗಳು ನೀವು ಜ್ಞಾನಿಗಳು ನನ್ನ ಹಣಿ ಮೇಲೆ ಕೂತ್ ಮಾಡುವ ಆಶೀರ್ವಾದ ಮಾಡಿದ್ರೆ ಕರೆ ಸತ್ಯದ ಕರೆ ನನ್ನ ಪತಿದೇವ್ರು ತೀರ್ಕೊಂಡಾರು ಅವರು ಮುಂದೆ ಯಾತ್ರಾ ಹೊಂಟದವ್ರು ನಾನು ಹಿಂದಿನವ್ರಿಗೂ ಹೊಂಟನು ಯಪ್ಪ ಯೋಗ ದರ್ಶನವನ್ನು ಪಡ್ಕೊಂಡು ಹೋಗ್ಬೇಕಂತ ನಮಸ್ಕಾರ ಮಾಡಿದ್ದೀವ ಖರೆಯಾದ ನೀವು ಸದ್ಗುರುಗಳು ನೀವು ವಾಣಿಯಿಂದ ಬಂದ ಸುಳ್ಳಾಗಕ್ಕೆ ಸಾಧ್ಯವಿಲ್ಲ ಅಮ್ಮ ನಿನ್ನ ಪತಿದೇವರು ಸರಿಯಾಗಿ ಅಂತ ಅವ ಏನು ಹೇಳು ಅವರು ಸಚ್ಚಿದಾನಂದ ಸತ್ತ ಚಿತ್ತ ಆನಂದ ವಸ್ತು ಯಾವಾಗ ಸಾಯಂಗಿಲ್ಲ ಸತ್ಯ ಹೋಗಲ್ಲ ಏನು ಮಹಾತ್ಮರ ವಾಣಿ ಆ ಸಿಡಿಯೋ ಗೆದ್ದು ಕೂತಿದ್ದಾವ್ ಎಲ್ಲ ಮಂದಿ ಕಡೆ ಕಾದು ಇವು ಓಡಿ ಬಂದ ಎಲ್ಲಿ ಮಹಾತ್ಮರ ಕಡೆ ಬಂದ ಅಪ್ಪ ಹಿಡಿದು ಪ್ರಪಂಚ ಮಾಡಿದ್ರೆ ಇದು ಇನ್ನು ಸಾಕು ನಿಮ್ಮ ಕೃಪಾದಿಂದ ಹಳ್ಳಿ ಬದುಕಿ ಬಂದದ ಇದಕ್ಕೆ ಏನು ಕೆಲಸ ಹೇಳ್ತೀವಿ ಮಾಡ್ತತಿ ಹೇಳ ನೋಡು ಪ್ರಪಂಚವನ್ನು ಬಿಟ್ಟುಬಿಟ್ಟ ಮೌನಿಯವ್ರು ಏನು ಗ್ರಂಥ ಬರೆಸ್ತಿದ್ರು ಅದ ಗ್ರಂಥ ಬರೆಯುವಂತ ಸಮಯದೊಳಗೆ ಇವನ್ ಕರ್ಕೊಂಡು ಹೋದ ಮೌನಿಯವ್ರು ಹೇಳಿದ್ರು ಇವು ಗ್ರಂಥ ಬರೆಯಾಕತ್ತಿದ ಕೊನೆಗೆ ಜ್ಞಾನೇಶ್ವರ ಮಹಾರಾಜರು ಓವಿ ಹಾಕೊಂಡಾರ ಅವನ ಗ್ರಂಥದೊಳಗೆ ಉಲ್ಲೇಖ ಮಾಡಿದ್ರು ಶಕೆ ಬಾರಾಶೋತ್ತರ ಹರಿ ಟೀಕಾ ದೇವೆ ಜ್ಞಾನೇಶ್ವರೇ ಸಚ್ಚಿದಾನಂದ ಭಾವ ಆದರೆ ಲೇಖಕೋ ಝಾಲ ಗ್ರಂಥದೊಳಗೆ ಉಲ್ಲೇಖ ಅಲ್ರಿ ಗ್ರಂಥದೊಳಗೆ ಓದ್ಬಿಟ್ಟವ ಸತ್ತಂತ ಮನುಷ್ಯನ ಬದುಕಿಸ್ಯಾರ ಸಾಮಾನ್ಯ ಗ್ರಂಥ ಅಲ್ಲ ಅದಕ್ಕೆ ನಿಮ್ಗೆ ದಯಮಾಡಿ ಭಕ್ತಿ ಪೂರ್ವಕವಾಗಿ ನೀವು ನಿಮ್ಗೆ ಆ ಗ್ರಂಥ ಫಲ ಮಹತ್ವ ತಿಳಿತದ ಅದಕ್ಕೆ ಗ್ರಂಥ ಮಹಿಮೆ ಟೈಮಿಲ್ಲ ಯಾಕಂದ್ರೆ 9:30 ಮಧ್ಯಂತರ ಬಂದದ ಈ ಪ್ರತಿ ವರ್ಷ ನಾವು 9ಕ್ಕೆ ಮಂಗಲ್ ಮಾಡ್ತಿದ್ವಿ ಸ್ವಲ್ಪ ಈ ಸಲ ಸೂರ್ಯ ಗ್ರಹಣ ಚಂದ್ರ ಗ್ರಹಣ ಎರಡೂ ಕೂಡಿ ಬಂದವು ಅದಕ್ಕೆ ಭಜನ್ ಅಲ್ಲಿ ಭಜನ್ ಚಾಲು ಮಾಡಿದ್ವಿ ನಾವು ಆ ಭಜನೆ ಯಾಕೆ ಮಾಡ್ಬೇಕು ಆ ಚಂದ್ರಗ ದುಃಖ ಆಗಿರ್ತದ ಅವನು ತ್ರಾಸ ಆಗಿರ್ತದೆ ಆ ಭಜನೆ ಮಾಡೋದ್ರಿಂದ ಅವನು ದುಃಖವಂತಕ್ಕಂಥದ್ದು ಏನಾಗತಿ ಹರಣಕತಿ ನಾವು ನಾಮಸ್ಮರಣೆ ಮಾಡು ಅಲ್ರಿ ನೀವು ಇಲ್ಲಿ ಮಾಡ್ತೀರಿ ಅಲ್ಲಿ ಹೆಂಗ್ ಮೂಡ್ತದೆ ಅಂದ್ರ ಇರದೇ ಕಾಲಾನ ಗ್ಯಾಚಿಗೆ ಗುರುತು ಪರಮಾತ್ಮ ಆಗತ್ತದ ಅಂದ್ರೆ ಚಂದ್ರದೇವನು ಕೂಡ ಅಂತ ತಾಕತ್ತದ ನಾಮಸ್ಮರಣೆ ಮ್ಯಾಲ ಹೋಗ್ತದೆ ವಾಯು ಮುಖಾಂತರ ಆ ವಾಯು ಮುಖಾಂತರ ಚಂದ್ರಗೆ ಅರ್ಪಣೆ ಆಗ್ಯದ ಇಲ್ಲಿ ನಾಮಸ್ಮರಣೆ ಮಾಡಿದ್ ನಿಮ್ಗೂ ನಮ್ಗೆಲ್ಲರಿಗೂ ಅದಕ್ಕೆ ಪವಿತ್ರವಾಗಿರ್ತಕ್ಕಂಥ ಒಂದು ಇದು 2 ಚರಣದ ಭಾವಾರ್ಥ ಆಗಿದೆ ಇನ್ನು 2 ಚರಣಗಳು ಹೇ ಚಿದಾ ಗುಣಗಾಯಿನಾವಳಿ ಸರ್ವ ಭಾಗವತರು
ಕೀರ್ತನ ಕೇಳಕ್ಕೆ ಕೂಡ ಎಲ್ಲರೂ ಒಂದು 5 ನಿಮಿಷ ಕೈ ಇದ್ದವರು ತಾಳಿ ಕೊಡ್ಸೋದು, ಕೈ ಯಾರಿಗೆ ಅದಾವ ಅವರು. ಮತ್ತೆ ಕೈ ಇಲ್ಲದವ್ರು ಏನ್ ಮಾಡುದು? ಕೈ ಎಲ್ಲರಿಗೂ ಇರದಾವ್. ಕೈ ಪರಮಾತ್ಮ ಎದಕ್ ಕೊಟ್ಟಾನು? ಭಜನೆಯನ್ನು ಮಾಡ್ಲಿಕ್ಕೆ, ಊಟ ಮಾಡಕ್, ದಾನ ಧರ್ಮಾದಿಗಳು ಮಾಡಕ್ ಕೈಗಳು ಕೊಟ್ಟಾನ. ಮತ್ತೆ ಒಬ್ಬೊಬ್ರು ಕೈ ಕೆತ್ತಿ ಬಿದ್ದು ಬೇರೆ ಬೇರೆ ಮಾಡ್ಯಾವ. ಒಂದೊಂದು ಕೈ ಅಡಿಮೆಗೆ ಬೆಂಕಿನೂ ಹಚ್ಚಾಳು, ಕೈ ಸುಖದ್ದು. ಕೈಗಳನ್ನು ಪರಮಾತ್ಮ ನಮಗ ನಿಮಗ ಹಾತಿಗಳು ದೇವ ಪೂಜಾ ಸರ್ವ ಕಾಳಗರುಳ ಪೂಜಾ ಕೈಗಳನ್ನು ಎದು ಕೊಟ್ಟಾನ ಅಂದ್ರೆ ಪೂಜಾದಿಗಳು ಮಾಡ್ಲಿಕ್ಕೆ, ಭಜನೆ ಮಾಡ್ಲಕ್ಕ. ಅದಕ್ಕೆಲ್ಲರೂ ಕೈಯಿಂದ ದಾಳಿ ಮಾಡಿಸೋ. ಹೆಣ್ಮಕ್ಳು ಗಂಡ್ಮಕ್ಳು ಅಭಿಮಾನವನ್ನು ಬಿಟ್ಟು ಅನುಭವ. ಯಾಕಂದ್ರೆ ಕೀರ್ತನ ಮಧ್ಯಂತರೊಳಗೆ ನಾಮಸ್ಮರಣೆ ಯಾಕೆ ಮಾಡಿಸೋದಂದ್ರೆ ಕಲಿಯುಗಗಳು ಹರಿನಾಮವನ್ನು ನೆನೆದರೆ ಅದಕ್ಕೆ ದಯಮಾಡಿ ಎಲ್ಲರೂ 5 ನಿಮಿಷ ಭಕ್ತಿ ಪೂರ್ವಕವಾಗಿ ನಾಮಸ್ಮರಣೆಯನ್ನು ಮಾಡಿ ಆಮೇಲೆ 10 ನಿಮಿಷದೊಳಗೆ ಕಾರ್ಯಕ್ರಮ ಮಂಗಳಾಗ್ತದ. ಎಲ್ಲರಿಗೂ ವಿನಂತಿ ಮಾಡಿ ಹೇಳ್ತದೆ, ಕೈ 3 ಕಾಲು ಬಿದ್ದು ನಿಮ್ಗೆಲ್ಲರಿಗೂ ಚಂದ ಕೂಡಿ ಮೊದಲು ಮ್ಯಾಲ ಚಿತ್ರಗುಪ್ತರು ಇಬ್ರು. ನೀವ್ ಯಾರ್ಯಾರು ಏನು ಕೆತ್ತಗಳು ಮಾಡ್ತಿರೋ ಎಲ್ಲ ಗೊತ್ತಿರ್ತದೆ. ಅವ್ರು ನಾಮಸ್ಮರಣೆ ಮಾಡ್ತಿರೋ ಏನು, ಅದಕ್ಕೆಲ್ಲರೂ ನಾಮಸ್ಮರಣೆ ಮಾಡೋರ್ನ ಬೇರೆ ಬರ್ಕೋದಾರ, ಮಾಡ್ಲಾರ್ದ ಬೇರೆ ಮಾಡ್ಬೇಕು. ಎಲ್ಲರೂ ಏಕಾಗ್ರ ಚಿತ್ರ ಒಂದು 5 ನಿಮಿಷ ನಾಮಸ್ಮರಣೆ ಮಾಡ್ಬೇಕಂತ ನಮ್ಮಲ್ಲಿ ಮುಕ್ತಿ ಬೇಡಿಲ್ಲ ಮಹಾತ್ಮರು, ಸಂಪತ್ತವನ್ನು ಬೇಡಿಲ್ಲ. ಏನು ಬೇಡರು? ಸದಾವಕಾಲ ಸತ್ಸಂಗತಿ ಅಥವಾ ಸಂತರ ಸಂಘವನ್ನ ಕೊಡುವಂತ ತುಕಾರಾಮ್ ಮಾಡಿದ್ರು. ಸಂತ ರಾಜಾರಾಮರು ಕೂಡ ಅದನ್ನ ಬೇಡ್ಕೊಂಡಾರು. ಸದಾವಕಾಲ ನಮ್ಗೇನ್ ಕೊಡು? ಅಪಾರ ತೋಜ. ಯಾವ ಸಂಘ ಕೊಡಿದ್ರು? ಸತ್ಸಂಗಾಚ ಮಹಿಮಾ. ಈ ಸತ್ಸಂಗ ಮಹಿಮಾ ಅಪಾರವಾಗಿರ್ತಕ್ಕಂಥದ್ದನ್ನ ಆ ಸತ್ಸಂಗ ಸಂಗತಿಯನ್ನು ನನಗೆ ಕೊಡುತ್ತೆ ತಿಳ್ಕೊಂಡು ಅವರು ಅನೇಕ ಅಭಂಗಗಳು ಸಂತ ರಾಜಾರಾಮನ ಅವತಾರ ಯಾರ್ದಂದ್ರೆ ತುಕಾರಾಮ್ ಮಾಡಿದ್ರು. ಅವರ 5ನೇ ಅವತಾರ ಕಲಿಯುಗವ್ರು ಬಂದು ಮಹಾತ್ಮರು ಕಲಿಯುಗದವ್ರು 3 ಅವತಾರ ತಗೊಂಡಾರ. ನಾಮದೇವ್, ತುಕಾರಾಮ್, ರಾಜಾರಾಮ್. ಇಲ್ಲಿ ಅಂತ ಒಂದು ರಾಜಾರಾಮರ ಒಂದು ಸಮಾಧಿ ಇಲ್ಲಿ ನಮಗೂ ಗಣೇಶದ ಇಲ್ಲಿ ಸಪ್ತಾಹ ಪ್ರತಿ ವರ್ಷ ನಮ್ಮ ಅಪ್ಪಗಳು ಒಂದು ಕೀರ್ತನಕ್ಕೆ ಅಗಾವಿನ 2 ತಿಂಗಳು ಇರಾಕಲೆ ಮತ್ತೆ ಬಾ ನಿಮ್ದು ಇಲ್ಲೇ ಇದ್ದಾರ. ನಿಮ್ಮದು 3ನೇ ತಾರೀಕು ಅಂತ ಹೇಳ್ತಿದ್ರು ಅಗಾವ ಬುಕ್ಕಿಂಗ್ ಮಾಡಿದ್ದಾರೆ. ಎಷ್ಟು ಕಳಕಳಿ ನೋಡ್ರಿ ಅಪ್ಪ ಅವರು. ಸದ್ಗುರುಗಳು ದೊಡ್ಡವರು, ಮಹಾತ್ಮರು ತಾವು, ನಾವು ಅಜ್ಞಾನಿಗಳು. ನಮಗ ಅಗಾವು ಫೋನ್ ಮಾಡಿ ಸೇವಾಕ್ ಬರಿಪ. ಸದ್ಗುರುಗಳ ಕೃಪಾದಿಂದ ಮಾತಾಡಿದವರಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಲೋಕದೋಷ ಇದ್ದವರು ಬುದ್ಧಿ ದೋಷ, ಉತ್ತಮ ವ್ಯಾಖ್ಯಾನಗಳು ಸದ್ಗುರುಗಳು ಕೊಟ್ಟಂತ ವ್ಯಾಖ್ಯಾನಗಳು ತಿಳ್ಕೊಂಡು ನಾವೆಲ್ಲರೂ ಪ್ರತಿ ವರ್ಷ ಈ ಜ್ಞಾನೇಶ್ವರಿ ಪಾರಾಯಣ ಅಖಂಡ ನಡೀತದ. ಅದಕ್ಕೆ ಜ್ಞಾನೇಶ್ವರಿ ಪಾರಾಯಣ ನಾವೆಲ್ಲರೂ ಬಂದು ಕೂತು ಪಾರಾಯಣ ಲಾಭವನ್ನು ಪಡೆದುಕೊಡ್ರಿ ಅಂತ ಹೇಳಿ ತಿಳ್ಕೊಂಡು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಗರ್ಭಿಣಿಯರು ಏನು ಹೆಣ್ಮಕ್ಳು ಇರ್ತಾರಲ್ಲ ಅವ್ರು ಪಾರಾಯಣ ಕೂತ್ರ ನಾಳೆ ಅಕ್ಕಿ ಹೊಟ್ಟಿಲೆ ಹುಟ್ಟಿದಂತ ಮಗ ಪಾರಾಯಣ ಮಾಡ್ತಾರೆ. ನೀವು ಸರ್ ಟಿವಿ ಮುಂದೆ ಧಾರಾವಾಹಿ ನೋಡ್ಕೋತ ಕೂತ್ರಿ ಅಂದ್ರೆ ಆ ಹೊಟ್ಟೆ ಆಗೋದು ಧಾರಾವಾಹಿ ನೋಡ್ಕೋತ ಹೊರಗೆ ಬರ್ತದೆ. ಅದು ಅದಕ್ಕೆ ತಾಯಿಗಳು ಇನ್ನು ಪಾಲನೆ ಮಾಡ್ರಿ. ನೀವು ಕೂಡ ಈ ಒಂದು ಸೇವೆಯನ್ನು ಪಾರಾಯಣ ಕೂಡ್ರಿ. ಯಾಕಂದ್ರೆ ಮಹಾತ್ಮರು ಹಾಕಿಕೊಟ್ಟಾರ ಸಾಮಾನ್ಯ ಮಾರ್ಗದಲ್ಲಿ ಅಂತ ಮಾರ್ಗದವ್ರು ಬಂದು ಆತ್ಮವನ್ನು ಕಲ್ಯಾಣ ಮಾಡ್ಕೊಂಡು ನಾವು ನೀವು ಅಂತ ಹೇಳಿ ತಿಳ್ಕೊಂಡು ಇವತ್ತಿನ ಯಾವ ಸೇವೆಯನ್ನು ಇಲ್ಲಿ ಮಹಾಮಂಗಲ್ ಮಾಡೋದು. ನಾಳೆ ಮತ್ತೆ ನಾಳೆ ಒಂದು ದಿವಸ ಕಾರ್ಯಕ್ರಮ ನಾಡ್ದೋದ. ಅದಕ್ಕೆ ಇನ್ನು 2 ನಿಮಿಷ ಎಲ್ಲರೂ ಬಂದು ಕಾರ್ಯಕ್ರಮ ಪಾಲ್ಗೊಂಡು ಪರಮಾತ್ಮನ ಕೃಪಾ ಮೌಲ್ಯವರ ಆಶೀರ್ವಾದ ನಾವು ನೀವು ಪಡ್ಕೋಬೇಕಂತ ಹೇಳಿ ತಿಳ್ಕೊಂಡು ವಿನಂತಿ ಮಾಡ್ಕೊಂಡು ಹರಿಮುಣ್ಯತೆ ಬುರದೆ ಅಧಿಕತೆ ಸರದೆ ಕರುಣ್ಯಾವೇತ್ಮತೆ ವಿನಿಮಿತೋಸೆ ಹೆಚ್ಚಿದಾನ ವೇಗ ದೇವಾ तुझा शरण भावा गुणगायी नावडी हीच माझी सर्व जोडी नलगे मुक्ती धन संपदा संत संग देही सदा गुणगायी नावडी हीच माझी सर्व जोडी तुकामणे गर्भवासी सुखे गालावे अमाशी गुणगायी नावडी हीच माझी सर्व जोडी किंबहुना तुमचे केले धर्म कीर्तन हे सिद्ध केले एक माझे मुरले ऐकपणा म्हणा